ನೋಡೋಣ ಬನ್ನಿ. ಇವತ್ತು ನಮ್ಮೊಂದಿಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಆರ್ಥಿಕ ತಜ್ಞರು ಮತ್ತು ಅರ್ಥಶಾಸ್ತ್ರದ ಉಪನ್ಯಾಸಕರು ಆದಂಥ ಡಾಕ್ಟರ್ SR ಕೇಶವ್ ಅವರಿದ್ದಾರೆ. ತಮಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ವಿಕಸಿತ ಭಾರತದ ಒಂದು ಪರಿಕಲ್ಪನೆ ತಗೊಂಡು ಹೋಗಿತ್ತು. ಈಗಾಗಲೇ ನಾವು 2047ಗೆ ಒಂದು ಅಭಿವೃದ್ಧಿ ರಾಷ್ಟ್ರ ಆಗಬೇಕು ಅಂತ ಒಂದು ಪ್ರಯತ್ನ ಇತ್ತು. ಅದನ್ನ ಮಾಡಬೇಕು ಅಂದರೆ ಒಂದಷ್ಟು ಮಾನದಂಡಗಳಿವೆ. ಅವುಗಳಲ್ಲಿ ಏನು ಅಂತಂದರೆ ನಮ್ಮದು ಮಿನಿಮಮ್ ಒಂದು 8% ಗ್ರೋತ್ ಇರಬೇಕು 20 ವರ್ಷ ಅನ್ನುವಂಥದ್ದು. ಯಾವುದೇ ಕ್ಯಾಲ್ಕುಲೇಷನ್ ಹಾಕಿದ್ರೇನು ಆ ಥರ ಇರುತ್ತೆ. ಸೊ ಇವತ್ತಿನ ಜಾಗತಿಕ ಅನಿಶ್ಚಿತತೆ ನೋಡಿ, ಒಂದು ಕಡೆ ಟ್ರಂಪಿನ ಟ್ಯಾರಿಫಿನ ಹುಚ್ಚಾಟ, ಇನ್ನೊಂದು ಕಡೆ ಜಗತ್ತಿನಲ್ಲಿರುವಂಥ ಅನಿಶ್ಚಿತತೆ, ದೇಶಗಳ ಮಧ್ಯೆ ನಡೀತಿರುವಂಥ ಪ್ರಕ್ಷುಬ್ಧತೆ, ದೇಶದ ಒಳಗಡೆ ಬೇರೆ ಬೇರೆ ದೇಶಗಳಲ್ಲಿ ಇರುವಂಥ ಪ್ರಕ್ಷುಬ್ಧತೆ, ಮತ್ತು ನಮ್ಮ ದೇಶದ ಅಲ್ಲಿ ನಾವು ಒಂದು ಎಕ್ಸ್ಪೋರ್ಟ್ನ ಪ್ರಮೋಟ್ ಮಾಡಬೇಕು, ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಅದರ ಜೊತೆಗೆ ನಮ್ಮಲ್ಲಿ ಇರುವಂತಹ ಯಾವುದು ಪೊಟೆನ್ಷಿಯಲ್ ಇದೆ ಆ ಕೈಗಾರಿಕೆಗಳಿಗೆ, ಆ ಕ್ಷೇತ್ರಗಳಿಗೆ ನಾವು ಉತ್ತೇಜನ ಕೊಡಬೇಕಾಗಿತ್ತು. ಸೊ ಅವುಗಳನ್ನು ಮಾಡಿದಾರಾ ಅಂತ ನಾವು ನೋಡಿದ್ರೆ ಖಂಡಿತವಾಗಿಯೂ ಆಯವ್ಯಯ ಆ ಮಟ್ಟಕ್ಕೆ ಖಂಡಿತವಾಗಿಯೂ ಯಶಸ್ವಿ ಆಗಿದೆ ಅಂತ ನಾನು ಅನ್ಕೋತೀನಿ. ಅದರ ಜೊತೆಗೆ ಫಿಸ್ಕಲ್ ಸ್ಪೇಸ್ ಅಂತ ಏನು ಕರಿತೀವಿ ನಾವು, ಇವಾಗ ಒಂದು ಆಯವ್ಯಯ ಮಂಡಿಸೋದು ಎಷ್ಟು ಮುಖ್ಯನೋ ಆಯವ್ಯಯದಲ್ಲಿ ನಾವು ವಿತ್ತೀಯ ಶಿಸ್ತನ್ನು ಕಾಯ್ದುಕೊಂಡಿದ್ದೀವಾ ಅಂತ ನೋಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆ ವಿತ್ತೀಯ ಶಿಸ್ತನ್ನ ಈ ಆಯವ್ಯಯ ಪೂರ್ಣವಾಗಿ ಕಾಪಾಡಿಕೊಂಡಿರೋದಕ್ಕಾಗಿ ನಾನು ಈ ಆಯವ್ಯಯವನ್ನು ಒಳ್ಳೆ ಆಯವ್ಯಯ ಅಂತ ಕರಿತಾ ಇದ್ದೀನಿ. ಕರ್ನಾಟಕದ ಪಾಲಿಗೆ ಬಂದಾಗ ಏನು ಸಿಕ್ತು ಅನ್ನೋದನ್ನ ಆಮೇಲೆ ಚರ್ಚೆ ಮಾಡೋಣ. ಆದರೆ ನೀವು ಒತ್ತಿಯ ಶಿಸ್ತನ್ನ ತೆಗೆದುಕೊಂಡ್ರೆ ಕೋವಿಡ್ ಚರ್ಚೆ ಮಾಡೋಣ. ಆದರೆ ನೀವು ಒತ್ತಿಯ ಶಿಸ್ತನ್ನ ತೆಗೆದುಕೊಂಡ್ರೆ ಕೋವಿಡ್ ನಂತರ ನಾವು 9% ನಮ್ಮದು ಡೆಫಿಸಿಟ್ ಆಯಿತು. ನಮ್ಮಲ್ಲಿ ಆ್ಯಕ್ಚುಲಿ ನೀವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ಗೆ ತಗೊಂಡ್ರೆ 3% ಇರಬೇಕಾಗಿತ್ತು. ಆದರೆ ಏನಾಯಿತು, ಒಂದೇ ಸಮ ನಮ್ಮಲ್ಲಿ ಫ್ಯಾಕ್ಟ್ರಿ ಶಟ್ ಡೌನ್ ಆಯಿತು. ಕೋವಿಡ್ ನಮಗೆ ಯಾವ ಥರ ಪರಿಣಾಮ ಆಯಿತು ಅಂದರೆ 2 ವರ್ಷ ನಮ್ಮ ಆರ್ಥಿಕತೆ ಹಿಂದಕ್ಕೆ ಹೋಯಿತು. ನಮ್ಮ ಆರ್ಥಿಕತೆ ಹಿಂದಕ್ಕೆ ಹೋಗಿದೆ, ಅದನ್ನು ಮತ್ತೆ ವಾಪಸ್ ತರಬೇಕು ಅಂತೇಳಿ ಸರ್ಕಾರ ಹೆಚ್ಚು ಹಣವನ್ನು ವಿನಿಯೋಗ ಮಾಡೋಕ್ಕೆ ಶುರು ಮಾಡಿತು. ಸೊ ಈಗ 4.3%ಗೆ ನೀವು ತಂದರೆ ಫಿಸ್ಕಲ್ ಡೆಫಿಸಿಟ್ನ, ವಿ ಶುಡ್ ಕಂಗ್ರ್ಯಾಚುಲೇಟ್ ದೆಮ್. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನು ಅಂತಂದರೆ, ಎಲ್ಲ ಆಯವ್ಯಯ ಮಾಡುವಾಗ ಇಲ್ಲ ಅದನ್ನು ನಾವು 4.3%ಗೆ ತರ್ತೀವಿ, ಆದರೆ ಹೆಚ್ಚು ಸಾಲ ಮಾಡ್ತೀವಿ ಅನ್ನೋವಂಥದ್ದು ನೋಡಿರೋದೇ. ಅದೇನು ದಾಖಲಿಸೋದಾದ್ರೆ ಇಲ್ಲ, ಇದು ಏನಂದ್ರೆ ಬಹುಶಃ ನಾವು ಒಂದು ಸ್ವಲ್ಪ ಬಜೆಟಿನ ಡೀಟೇಲ್ಸ್ ಕಡೆಗೆ ನೋಡಿದ್ರೆ ನಮ್ಗೆ ಕಾಣುತ್ತೆ ಜನಸಾಮಾನ್ಯರಿಗೆ ಯಾವ ಥರ ಅನುಕೂಲ ಆಗುತ್ತೆ ಅಂತ. ನಾನು ಅವಾಗಲೇ ಹೇಳ್ತಿದ್ದೆ, ನಮ್ಮ ಇವತ್ತಿನ ತುರ್ತು ಅಗತ್ಯತೆ ಏನು ಅಂತಂದರೆ ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂಥದ್ದು, ಹಾಗೆಯೇ ಆರ್ಥಿಕತೆಯನ್ನು ಸದೃಢಗೊಳಿಸುವಂಥದ್ದು. ಆರ್ಥಿಕತೆಯನ್ನು ಸದೃಢಗೊಳಿಸಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು ಅಂದರೆ 2 ಕ್ಷೇತ್ರ ಇಮಿಡಿಯೇಟ್ ಆಗಿ ಕಾಣುವಂಥದ್ದು. ಒಂದು ಟೂರಿಸಂ, ಎರಡನೇದು MSME. ನೀವು ಟೂರಿಸಂ ಕ್ಷೇತ್ರಕ್ಕೆ ಮತ್ತು MSME ಕ್ಷೇತ್ರಕ್ಕೆ ನಾವು ಏನೇನು ಆದ್ಯತೆಯನ್ನು ಸರ್ಕಾರ ಕೊಡ್ತು ಅನ್ನೋದನ್ನ ನಾವು ಗಮನಿಸಬೇಕು. ಆಮೇಲೆ ನಾನು ಹೇಳಿದೆ ಇನ್ನೊಂದು ವಿಚಾರ, ನಮ್ಮಲ್ಲಿ ಏನು ಈಗ ಆಗಲೇ ಶಕ್ತಿ ಇದೆ, ಪೊಟೆನ್ಷಿಯಲ್ ಇದೆ, ಅವುಗಳಿಗೆ ನಾವು ಎನ್ಕರೇಜ್ ಮಾಡಬೇಕು. ಈ 3 ಕ್ಷೇತ್ರಗಳಿಗೆ ಒಂದೊಂದು ಎಕ್ಸಾಂಪಲ್ ಕೊಟ್ಕೊಂಡು ಬರ್ತೀನಿ ನಾನು. ಈಗ ನೋಡಿ, MSME ವಿಚಾರಕ್ಕೆ ಬಂದಾಗ ನಾವು MSMEಗೆ ಮೇಜರ್ ಪ್ರಾಬ್ಲಮ್ ಬರೋದು ಏನು ಅಂತಂದರೆ, ಒಂದು ಮಾರ್ಕೆಟಿಂಗು, ಒಂದು ಫಂಡ್ಸ್. ಈಗ MSMEಗೆ ಇವ್ರೇನು ಮಾಡಿದ್ರು, ನಾವು ಡೆಡಿಕೇಟ್ ಆಗಿ ಇದಕ್ಕೆ ಈ ಸರಿ ಈ ಆಯವ್ಯಯದಲ್ಲೇ ನಾವು 10,000 ಕೋಟಿಯನ್ನು ನಾವು ಇಡ್ತೀವಿ. ಆಮೇಲೆ ಎರಡನೇದು ಏನು ಅಂತಂದ್ರೆ, ಈಗ ಆಗಲೇ ಇರುವಂಥ ಫಂಡ್ಗೆ, ಈಗ ಸೆಲ್ಫ್ ರಿಲಿಯಂಟ್ ಇಂಡಿಯಾ ಫಂಡಲ್ಲಿ MSMEಗೆ ದುಡ್ಡು ಕೊಡ್ತಾ ಇದ್ರು. ಅದಕ್ಕೆ ಇವ್ರೇನು ಮಾಡಿದ್ರು, ಇಲ್ಲ ನಾವು 2,000 ಕೋಟಿ ನಿಮಗೆ ನಾವು ಸ್ವಲ್ಪ ಅದನ್ನ ಹೆಚ್ಚು ಮಾಡಲಿಕ್ಕೆ, ಅಂದರೆ ನಾವೇನು ಹೇಳ್ತೀವಲ್ವಾ, ಈಗ ಟಾಪಪ್ ಮಾಡುವ, ಟಾಪಪ್ಪೇ ಅದು ಆ್ಯಕ್ಚುಲಿ, ಟಾಪಪ್ ಮಾಡ್ತೀನಿ, ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ 7 ಲಕ್ಷ ಕೋಟಿ ಹಣವನ್ನು ನಮಗೆ MSMEಗಳಿಗೆ ಯಾರು ಟ್ರೆಡ್ಸ್ ಅಂತ ಅದರಲ್ಲಿ ಡೀಲ್ ಮಾಡ್ತಾರೆ ಅವರಿಗೆ ನಾವು ಕೊಟ್ಟಿರುವಂಥದ್ದು. ಇನ್ನೂ ಒಂದು ನನಗೆ ತುಂಬ ಇಷ್ಟ ಆಗಿದ್ದು ಹೇಳ್ತೀನಿ ನಿಮಗೆ. ಅನೇಕ Tier 2, Tier 3 ಸಿಟಿಗಳಲ್ಲಿ ಇವುಗಳನ್ನ ಡೆವಲಪ್ ಮಾಡೋಕ್ಕೆ ಮಾಡಿದ್ದು ಎಲ್ಲರೂ ಒಪ್ಕೊಳ್ತಾರೆ, ಖುಷಿ ಪಡ್ತಾರೆ. ಇಲ್ಲ ಬೆಂಗಳೂರು ಆಗಲಿ, ಚೆನ್ನೈ ಆಗಲಿ, ಇವೆಲ್ಲ ಹೈದರಾಬಾದ್ ಆಗಲಿ, ಎಲ್ಲ ಓವರ್ ಕ್ರೌಡ್ ಆಗಿಬಿಟ್ಟಿದೆ ಸಿಟಿಗಳು. ಅದೆಲ್ಲ ಇಲ್ಲಿಗೆ ಬರ್ತಿರ್ತಾರೆ. ನೀವು ಅಲ್ಲಿಗೆ ಶಿಫ್ಟ್ ಮಾಡಿದ್ರೆ ಚೆನ್ನಾಗಾಗತ್ತೆ, ಅದು ಕರೆಕ್ಟ್ ಇದೆ. ಆದರೆ ಅನೇಕ MSMEಗಳು ಏನಾಗಿದೆ, ಈಗ ಉದ್ಯಮ್ ಅಂತ ಈಗ ಪೋರ್ಟಲ್ ಬಂದಿದೆ. ಆ ಉದ್ಯಮ್ ಪೋರ್ಟಲಲ್ಲಿ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳುವಂಥ ಪ್ರಯತ್ನ ಆಗ್ತಾಯಿದೆ. ಎಲ್ಲರೂ ಈಸಿಯಾಗಿ ಮಾಡ್ತಾ ಇದ್ದಾರೆ. ಬರೀ ಅವರು ಯಾರು ರಿಜಿಸ್ಟರ್ ಮಾಡಿಲ್ಲ, ಅವ್ರು ಬರೀ ಅವ್ರ ಆಧಾರು, ಅವ್ರದ್ದು ಡೀಟೇಲ್ಸ್ ಕೊಟ್ಟರೆ ನಾವು ಇದು ಮಾಡ್ತಾ ಇದ್ದಾರೆ, ಅವ್ರನ್ನ ಆರ್ಗನೈಸ್ ಸೆಕ್ಟರ್ಗೆ ತರ್ತಾ ಇದ್ದಾರೆ. ಆದರೆ ಅವ್ರಿಗೆ ಅನೇಕರಿಗೆ ಹಿಂಗೆ ನಾವು ಟ್ಯಾಕ್ಸನ್ನು ಕಟ್ಟಬೇಕು, ಯಾವ ಥರ ಕಂಪ್ಲೈನ್ಸ್ ಮಾಡಬೇಕು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ, ಕಾರ್ಪೊರೇಟ್ ಮಿತ್ರ ಅಂತ ಮಾಡಿದ್ದಾರೆ. ಕಾರ್ಪೊರೇಟ್ ಮಿತ್ರ ಕೆಲಸ ಏನು, ಅವ್ರಿಗೆ ಹೆಲ್ಪ್ ಮಾಡಪ್ಪ ನೀನು, ನಾವು ಟ್ರೈನಿಂಗ್ ಅವ್ರಿಗೆ ಕೊಡ್ತೀವಿ ಕಾರ್ಪೊರೇಟ್ ಮಿತ್ರ, ನೀನು ಅವ್ರಿಗೆ ಹೆಲ್ಪ್ ಮಾಡು. ಸೊ ದ್ಯಾಟ್ ವಿಲ್ ಹೆಲ್ಪ್. ಅವಾಗೇನಾಗುತ್ತೆ, ಆ ಜನಕ್ಕೆ ಇಲ್ಲ ನಾನು ಇದರಲ್ಲಿ ಭಾಗಿಯಾಗ್ಬೋದು, ನಾನು ಕಂಪ್ಲೈಂಟ್ಸ್ ಇರ್ಬೋದು. ಎಷ್ಟೋ ಜನ ಯಾಕೆ ಭಾರತ ದೇಶದಲ್ಲಿ ಅನ್ರಿಜಿಸ್ಟರ್ಡ್ ಫರ್ಮ್ಸ್ ಜಾಸ್ತಿ ಇತ್ತು, ರಿಜಿಸ್ಟರ್ಡ್ ಫರ್ಮ್ಸ್ಗೆ ಲಾಭ ಜಾಸ್ತಿ ಇದೆ, ಅನುಕೂಲ ಜಾಸ್ತಿ ಇದೆ.
ಬ್ಯಾಂಕಿಂದ ಲೋನ್ ತಗೋಬಹುದು, ಎಲ್ಲ ಮಾಡ್ಬೋದು. ಆದ್ರೂ ಇಲ್ಲ ನಾವು ಅನ್ರಿಜಿಸ್ಟರ್ಡ್ ಆಗಿರ್ತೀವಿ ಅಂತ ಯಾಕೆ ಅಂತಿದ್ರು ಇವರು ಅಂದ್ರೆ, ಒಟ್ಟಾರೆ ಹೊಸ ಉದ್ದಿಮೆಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ, ಇದು ಉದ್ಯೋಗವನ್ನ ಸೃಜನೆ ಮಾಡುವ ನಿಟ್ಟಿನಲ್ಲಿ ಒಳ್ಳೆಯ ಬಜೆಟ್ ಅನ್ನ ಮಂಡನೆ ಆಗಿದೆ ಅಂತ ನಿಮ್ಮ ಅಭಿಪ್ರಾಯ. ಆಮೇಲೆ ಇನ್ನೊಂದೇ ಒಂದು ವಿಚಾರ ಹೇಳ್ತೀನಿ. ಇದು ಏನಂದ್ರೆ, ನೀವು ಯುವ ಶಕ್ತಿ ಅಂತ ಒಂದು ಪ್ಲಾನ್ ಮಾಡಿರುವಂತದ್ದು. ಇದು ಏನ್ ಘೋಷಣೆ ಅಂತ, ಘೋಷಣೆ ಅನ್ನುವಾಗ ನಮ್ಮಲ್ಲಿ ಈಗ್ಲೂ ನಿಮ್ಗೆ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂದ್ರೆ ಜನಸಂಖ್ಯಾ ಲಾಭಾಂಶ ಜಾಸ್ತಿ ಇದೆ. ಅಂದ್ರೆ ಈಗ ಭಾರತದ ಆವರೇಜ್ ಏಜ್ ಈ ವರ್ಷದಲ್ಲಿ 28.5 ವರ್ಷ ನಮ್ದು ಆವರೇಜ್ ಏಜ್. ಸೊ ಹಿಂಗಿರುವಾಗ ನಾವು ಏನ್ ಮಾಡ್ಬೇಕಾಗಿತ್ತು, ನಮ್ಮಲ್ಲಿ ಯಾರಿಗೆ ಒಳಗೊಂಡಿಲ್ಲ ಅವ್ರನ್ನ ಒಳಗೊಳ್ಬೇಕು ನಾವು. ಯುವಶಕ್ತಿ ಅನ್ನುವಾಗ ಏನು, ಚೆನ್ನಾಗಿ ಓದಿಸುವಂತವ್ರಿಗೆ ಶಕ್ತಿ ಇರುತ್ತೆ. ಈಗ ನನ್ಗೇನೋ ಒಂದ್ ಸ್ವಲ್ಪ ಒಳ್ಳೆ ಫೀಸ್ ಕೊಟ್ಟು ಓದಿಸೋ ಶಕ್ತಿ ಇದೆ, ಆದ್ರೆ ಓದ್ಸಕ್ ಆಗದೇ ಇರೋವಂಥ ಮಗುಗೆ ಅಂಥವ್ರಿಗೆಲ್ಲ ಏನಾದ್ರು ನೀವು ಮಾಡ್ಬೇಕಲ್ಲ, ಅವ್ರಿಗೆ ಸ್ಕಿಲ್ ಕೊಡ್ಬೇಕು, ಅವ್ರಿಗೆ ಏನಾದ್ರು ಟ್ರೈನಿಂಗ್ ಕೊಡ್ಬೇಕು. ಅವಾಗ ಏನ್ ಮಾಡ್ತಾ ಇದಾರೆ, ಇದ್ರಲ್ಲಿ ಕಾನ್ಸಂಟ್ರೇಟ್ ಮಾಡಿರೋದು ಯಾರಿಗೆ, ಬಡವ್ರಿಗೆ, ಅಂಡರ್ ಪ್ರಿವಿಲೇಜ್ಗೆ, ಯಾರು ಡಿಸ್ಅಡ್ವಾಂಟೇಜ್ ಗ್ರೂಪ್ಸ್ ಇದೆ. ಒಂದು 200 ರೂಪಾಯಿ ಪ್ರತಿದಿನ ಖರ್ಚು ಮಾಡ್ಲಿಕ್ಕೆ ಶಕ್ತಿ ಇಲ್ಲದಿಂದ ಕೆಳಗಿರುವಂತ ಅಂತವ್ರಿಗೆ ಮಾಡಿದ್ದಾರೆ. ಅದರಲ್ಲಿ ಒಂದು ಒಳ್ಳೆ ಲೈನ್ ನಾನು ಹೇಳಬೇಕು, ಏನಂದ್ರೆ ಎಲ್ಲ ಕುಟುಂಬಗಳಿಗೆ ಏನ್ ಎನ್ಶೂರ್ ಮಾಡ್ಬೇಕು ಅಂತಂದ್ರೆ, ಎಲ್ಲ ಕುಟುಂಬಗಳಿಗೆ, ಎಲ್ಲ ಭಾಗದ ಜನರಿಗೆ ಸಂಪನ್ಮೂಲಗಳಿಗೆ ಅಕ್ಸೆಸ್ ಇರಬೇಕು ಅನ್ನೋಂಥದ್ದು, ಮತ್ತೆ ಆಪರ್ಚುನಿಟಿ ಇರಬೇಕು. ಅಕ್ಸೆಸ್ ಇರಬೇಕು ಮತ್ತೆ ಆಪರ್ಚುನಿಟಿ ಇರಬೇಕು. ನಾನು ಮೀನಿಂಗ್ಫುಲ್ ಆಗಿ ಇರಬೇಕು ಮತ್ತು ಅವಕಾಶಗಳು ಸಿಗಬೇಕು. ಆ ತರದಕ್ಕೆ ಏನೇನ್ ಪ್ರೋಗ್ರಾಮ್ಸ್ ಹಾಕಿದಾರಲ್ಲ, ಅದು ಜನಸಾಮಾನ್ಯನಿಗೆ ರೀಚ್ ಆಗೋದು. ಓಕೆ ಅಂತ ಅನ್ಸುತ್ತಾ? ಹೇಗಿದೆ ಸರ್? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೇನೆ ಬಂಡವಾಳ ನಿರ್ಮಾಣ ಮಾಡ್ತೀವಿ ಅನ್ನೋಂಥದ್ದು ಅರ್ಥ. ಬಂಡವಾಳ ನಿರ್ಮಾಣ ಅಂದ್ರೇನು, ನಮ್ಮೂರಲ್ಲಿ ನಮ್ಮ ರೋಡು, ನನಗೊಂದು ನ್ಯಾಷನಲ್ ಹೈವೇ, ನನಗೆ ಬ್ರಿಡ್ಜು, ನನಗೆ ಬೇಕಾಗುವಂಥ ಒಂದು ಫ್ಲೈಓವರು, ನನಗೆ ಬೇಕಾಗೋ ರೈಲ್ವೆ ಲೈನು, ಜನಸಾಮಾನ್ಯರಿಗೆ ಎಲ್ಲಿ ತೊಂದರೆ ಆಗ್ತಾ ಇದೆ, ಎಲ್ಲಿ ನಾವು ಹೇಳ್ತಾನೆ ಇದೀವಿ, ಇದು ಎಷ್ಟೋ ವರ್ಷಗಳಿಂದ ಮಾತಾಡ್ತೀವಿ, ಆಧುನಿಕ ಮೂಲಸೌಕರ್ಯವನ್ನು ಕೊಟ್ಟರೆ ಈ ದೇಶ ಮುಂದೆ ಹೋಗುತ್ತೆ. ಇವನ್ ಒಬ್ಬ ರೈತ ತನ್ನ ಹಳ್ಳಿಯಿಂದ ಪಟ್ಟಣಕ್ಕೆ ಸಾಗಿಸ್ಬೇಕು ಅಂದರೆ ಒಳ್ಳೆ ರಸ್ತೆ ಇರಬೇಕು. ಅವನು ಅದಕ್ಕೆ 4 ಗಂಟೆ, ಒಂದು 50 ಕಿಲೋಮೀಟರ್ ಹೋಗಕ್ಕೆ 4 ಗಂಟೆ ತಗೊಳ್ಬೇಕಾದಂಥ ಕಾಲಗಳು ಇತ್ತು ಹಿಂದೆ. ಆದರೆ ಇವಾಗ ಏನಾಗಿದೆ, ನಿಮಗೆ ಮೂಲ ಸೌಕರ್ಯವನ್ನು ಕೊಡಬೇಕು, ಮೂಲ ಸೌಕರ್ಯ ಮಾಡಬೇಕು. ಮಾಡಿದ್ರೆ ಏನು ಎಫೆಕ್ಟ್ ಆಗುತ್ತೆ ಅಂದರೆ, ಇನ್ನೊಂದಿದೆ ನೋಡಿ, ಸರ್ಕಾರ ಯಾವಾಗ ಬಂಡವಾಳವನ್ನು ಹಾಕುತ್ತೆ, ಆದ್ರಿಂದ ನಮಗೆ ಗುಣಕ ಅಂಶಗಳು ಜಾಸ್ತಿ ಆಗುತ್ತೆ, ಅಂದರೆ ಮಲ್ಟಿಪ್ಲೈಯರ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಈ ಮಲ್ಟಿಪ್ಲೈಯರ್ ಎಫೆಕ್ಟ್ಸ್ ಯಾವ ರೀತಿಯಲ್ಲಿ ಜಾಸ್ತಿ ಆಗುತ್ತೆ ಅಂತಂದ್ರೆ, ಈಗ ಸರ್ಕಾರ ಹೂಟೆ ಮಾಡ್ತಾ ಇದ್ದಂಗೆನೆ ಅದರಿಂದ ಉದ್ಯೋಗಗಳು ಸೃಷ್ಟಿಯಾಗ್ಲಿಕ್ಕೆ ಶುರು ಆಗುತ್ತೆ. ಉದ್ಯೋಗ ಸೃಷ್ಟಿ ಆದರೆ ಅದರಿಂದ ಆದಾಯ ಜಾಸ್ತಿ ಆಗುತ್ತೆ, ಉಳಿತಾಯನೂ ಜಾಸ್ತಿ ಆಗುತ್ತೆ, ಅದರಿಂದ ಅನುಭೋಗವೂ ಜಾಸ್ತಿ ಆಗುತ್ತೆ. ಅನುಭೋಗದ ಬೇಡಿಕೆ ಜಾಸ್ತಿ ಆದರೆ, ಅನುಭೋಗಿಯ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆದರೆ ನಿಮಗೆ ಉತ್ಪಾದನೆ ಜಾಸ್ತಿ ಆಗುತ್ತೆ. ಉತ್ಪಾದನೆ ಜಾಸ್ತಿ, ಈ ಥರ ಮತ್ತೊಂದು ಸೈಕಲ್ ಶುರು ಆಗುತ್ತೆ. ಸೊ ಈ ಥರ ಮಾಡೋದ್ರಿಂದನೇ ಆರ್ಥಿಕತೆ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಇನ್ನೂ ಒಂದು ಅಂಶವನ್ನು ನಾನು ನಿಮ್ಗೆ ಹೇಳಬೇಕು. ನಾವೇನ್ ಮಾಡ್ತೀವಿ, ಎಲ್ಲ ಸರ್ಕಾರಗಳು ಸಾಲ ಮಾಡುತ್ತೆ. ಈ ಸರ್ಕಾರನೂ ಸಾಲ ಮಾಡಿದೆ, ಹಿಂದೆ ಇದ್ದವರು ಮಾಡ್ತಿದ್ರು, ಮುಂದೆ ಬರೋರು ಮಾಡ್ತಾರೆ, ಮಾಡಬಹುದು ಅಲ್ಲ, ಮಾಡ್ತಾರೆ. ಆದ್ರಿಂದ ಯಾಕೆ ಮಾಡ್ಬೇಕು, ಏನೋ ಅಂದ್ರೆ ಸಾಲ ಮಾಡಿ ನಾವು ಇಷ್ಟೊಂದು ಬಡ್ಡಿ ಕಟ್ತಾ ಇದೀವಿ. 20% ನಾವು ಈ ಆಯವ್ಯಯದಲ್ಲಿ ಬಡ್ಡಿಗಾಗಿ ಪ್ರತಿ ರೂಪಾಯಿ ನಾವು ತಗೊಂಡ್ರೆ ಅದರಲ್ಲಿ 20 ರೂಪಾಯಿ ನಾವು ಪ್ರತಿ 20 ಪೈಸಾ ನಾವು ಬರೀ ನಾವು ಇದಕ್ಕೆ ಕೊಡ್ತೀವಿ. 100 ರೂಪಾಯಿ 20 ರೂಪಾಯಿ ಕೊಡ್ತೀವಿ. ಇಷ್ಟೆಲ್ಲ ಮಾಡಿ ಏನಕ್ಕೆ ಇದೆಲ್ಲ ಮಾಡ್ತಾ ಇದೀವಿ? ಈಗ ನಾವು ಮನೆ ಕಟ್ಟಬೇಕು ಅಂತಂದಾಗ ನಾನು ಯೋಚನೆ ಮಾಡ್ತೀನಿ, ನನಗೆ 10 ವರ್ಷ ಆದ್ಮೇಲೆ ನಾನು ಹಿಂಗೆ ಮನೆ ಕಟ್ಟಕ್ಕೆ ನಾನು ಒಂದಿಷ್ಟು ಸೇವಿಂಗ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ನನಗೆ ನಾನು ರಿಟೈರ್ಮೆಂಟ್ ಆದ್ರೂ ನಾನು ಒಂದು ಮನೆ ಕಟ್ಟಕ್ಕಾಗಲ್ಲ. ಸೊ ಅವಾಗ ನಾನು ಏನು ಮಾಡ್ತೀನಿ, ಇಲ್ಲ ನಾನು ಬ್ಯಾಂಕಿಂದ ಒಂದು ಲೋನ್ ತಗೋತೀನಿ, ಲೋನ್ ತೊಗೊಂಡ್ಬಿಟ್ಟು ನಾನು ಏನು ಮಾಡ್ತೀನಿ, ಮನೆ ಕಟ್ತೀನಿ, ಕಂತಲ್ಲಿ ತೀರಿಸ್ಕೊಂಡು ಹೋಗ್ತೀನಿ ಅಂತ. ಸೊ ನಾನು ಮನೆ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಓಕೆ, ಪ್ರೊಡಕ್ಟಿವ್ ಆಗಿ ಅದರಿಂದ ನನಗೆ 1-2 ಬಾಡಿಗೆಗೂ ಬಿಟ್ಟಿದ್ರೆ ಅದರಿಂದ ಬರುತ್ತೆ. ಮತ್ತು ನಾನು ಕಟ್ಟೋ ಬಾಡಿಗೆ ತಪ್ಪುತ್ತೆ, ನನಗೆ ಅದು ತೀರಿಸ್ತೀನಿ ವಾಪಸ್ಸು. ಹಾಗಾಗಿನೇ ಸಾಲ ಮಾಡುವಾಗ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಮಾಡ್ತಾ ಇದ್ದೀರಾ, ಬಂಡವಾಳದ ಮೇಲೆ ಖರ್ಚು ಮಾಡ್ತಾ, ಬಂಡವಾಳ ನಿರ್ಮಾಣದ ಮೇಲೆ ಖರ್ಚು ಮಾಡ್ತಾ ಇದ್ದೀರಾ, ಇಲ್ಲ ಬೇರೆ ಏನಕ್ಕಾದ್ರೂ ಖರ್ಚು ಮಾಡ್ತಾ ಇದ್ದೀರಾ. ಇದು ಏನಂದ್ರೆ ಬಹುಶಃ ಅವರಿಗೆ ಅರ್ಥಶಾಸ್ತ್ರದ ಒಳ ಹರಿವುಗಳ ಜ್ಞಾನ ಇಲ್ಲದೆ ಇದ್ದಾಗ ಈ ಥರ ಮಾತಾಡ್ಬೋದು ಅನ್ಸುತ್ತೆ. ಯಾಕೆ ಅಂದರೆ, ಈಗ ನೋಡಿ, ನಾವು ಸಾಲ ಮಾಡಿರೋದನ್ನ ಹೇಗೆ ಅಳಿತೀವಿ ಅಂದರೆ, ನಮ್ಮ GDP ಈಗ ನಮ್ಮದು $4.3 ಟ್ರಿಲಿಯನ್ ಆರ್ಥಿಕತೆ ನಮ್ಮದು. ಈ $4 ಟ್ರಿಲಿಯನ್ ಆರ್ಥಿಕತೆಯಲ್ಲಿ ನಮ್ಮದು ಸಾಲ ಎಷ್ಟು ಅಂತ ಲೆಕ್ಕ ಹಾಕ್ತೀವಿ. ಈಗ ನೋಡಿ, ಜಪಾನ್ ಅಂತ ದೇಶಗಳು 220%, ಅಮೆರಿಕ ಅಂತ ಡೆವಲಪ್ಡ್ ಕಂಟ್ರಿ 126% ಸಾಲ. ನಮ್ದು 80% ಹೋಗಿದ್ದು ನಮ್ಮ GDPಗೆ. ಅವಾಗ RBI ಕೂಡ ಹೇಳ್ತು, ಇಲ್ಲ ನಿಮ್ಗೆ 4-5 ವರ್ಷದಿಂದ ಕತೆ ಹೇಳ್ತೀನಿ, ಕೋವಿಡ್ ನಂತರ ಆದಾಗ ಇಲ್ಲ 80% ಆಫ್ ದಿ GDP ಅಂದ್ರೆ ಇಟ್ಸ್ ವೆರಿ ಡೇಂಜರಸ್, ಅದು ರೆಡ್ ಫ್ಲಾಗ್ ತೋರಿಸುತ್ತೆ. ಈಗ ಅದು ಎಷ್ಟಿದೆ ಅಂತ ನೀವು ದಯವಿಟ್ಟು ನೋಡ್ಬೇಕು. ಅದು 55.6%ಗೆ GDPಗೆ ಬಂದಿದೆ. 55.6% ನಮ್ಮ GDPಗೆ ಬಂದಿದೆ. ಅಂದ್ರೆ ಉಪಯೋಗಿಸ್ತಿರೋ ಈ 55.6% ಅಲ್ಲಿ ನೀವು ಎಷ್ಟು ಹಣವನ್ನ ಕೆಪೆಕ್ಸ್ಗೆ ಹಾಕ್ತಾ ಇದ್ದೀರಾ?
ಅದಕ್ಕೆ ನಾನು ಲಿಂಕ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಮ್ಮನ್ನ ನಾವು ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಸಾಲ ಮಾಡ್ತಾ ಇರುವಂತದ್ದು. ಅವಾಗ ನೀವು 12.5 crores lakh crores ಅಂದ್ರೆ 12.5 ಟ್ರಿಲಿಯನ್ ಹಣವನ್ನ ನೀವು ಬಂಡವಾಳ ನಿರ್ಮಾಣಕ್ಕಾಗಿ ಹಾಕಿದ್ರೆ ನಿಮ್ಗೆ ಹೆಚ್ಚು ಕಮ್ಮಿ 78-79% ಬರುತ್ತೆ. ಒಂದು ಪಾಯಿಂಟ್ ಆಡ್ ಮಾಡ್ತೀನಿ. ಇದರಿಂದ ನಮ್ಗೆ ಏನಾಗುತ್ತೆ, ಅದರಿಂದ ನಮ್ಗೆ ಡಿವಿಡೆಂಡ್ಸ್ ಬರ್ತಾ ಇರುತ್ತೆ. ನೋಡಿ, ಈಗ ನಾನು ನಮ್ಮ ಹಳ್ಳಿಯಿಂದ ನಾನು ನಗರಕ್ಕೆ ಸಾಗಿಸ್ಬೇಕು ನನ್ನ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ನ, ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಸಾಗಿಸ್ಬೇಕು, ಎಷ್ಟು ಫಾಸ್ಟ್ ಆಗಿ ಬರ್ತಾರೆ. ಇದರಿಂದ ಇನ್ನೊಂದು ನೋಡಿ, ಟೂರಿಸಂ ಡೆವಲಪ್ ಆಗುತ್ತೆ. ಮತ್ತೆ ಅದರಿಂದ ಒಂದು ಈ ಇನ್ಫ್ರಾಸ್ಟ್ರಕ್ಚರ್ ನೀವು ಡೆವಲಪ್ ಮಾಡಿಬಿಟ್ರೆ ಒಂದು ಜನಸಾಮಾನ್ಯ ನೀವು ನೋಡಿ, ಒಂದು ಆಂಬ್ಯುಲೆನ್ಸು ಒಂದು ಟ್ರಾಫಿಕಲ್ಲಿ ಸಿಗಾಕೊಂಡ್ರೆ ಒದ್ದಾಡಬೇಕಾಗ್ತಾ ಇರುತ್ತೆ. ಇನ್ನೊಂದು ಊರಿಗೆ ಹೋಗ್ಬೇಕು. ಎಷ್ಟೋ ಸರಿ ನಾವು ಕೇಳಿದೀವಿ, ನಿಮ್ಮ ಪತ್ರಿಕೆಯಲ್ಲಿ ಓದಿದ್ದೀವಿ, ಎಷ್ಟೋ ಸರಿ ಅದನ್ನ ತಗೊಂಡ್ ಬರೋಕ್ಕಾಗದೆ ಜನರು ಮಧ್ಯ ದಾರಿಯಲ್ಲಿ ಅವರು ಇದಾಗಿರ್ತಾರೆ. ಒಂದು ಸಣ್ಣ ಪ್ರಾಬ್ಲಮ್ ಇರುತ್ತೆ. ನೀವು ಕರೆಕ್ಟ್ ಟೈಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಯಾವ್ಯಾವ ದೇಶದಲ್ಲಿ ಡೆವಲಪ್ ಆಗಿದೆ ಆ ದೇಶ ಉದ್ಧಾರ ಆಗಿದೆ. ನೀವು ರಸ್ತೆಗಳನ್ನ, ಬ್ರಿಡ್ಜ್ಗಳನ್ನ, ಫ್ಲೈಓವರ್ಗಳನ್ನ, ರೈಲ್ವೆ ಲೈನ್ಗಳನ್ನ, ಏರ್ಪೋರ್ಟ್ಗಳನ್ನ ನಿರ್ಮಾಣ ಮಾಡಿ ಅಭಿವೃದ್ಧಿ ತನ್ನಿಂದ ತಾನಾಗತ್ತೆ ಅಂತ ಅರ್ಥಶಾಸ್ತ್ರದಲ್ಲಿ ನಾವು ಹೇಳ್ತೀವಿ. ಥ್ಯಾಂಕ್ ಯು. ಮತ್ತೆ ವಾಪಸ್ ಬರ್ತೇನೆ ಸರ್. ಬಂಗಾರದ ಬೆಲೆಯನ್ನ ನಿಯಂತ್ರಿಸೋಕೆ ನಮ್ಮ ಕೈಯಲ್ಲಿ ಅಲ್ಲ, ಸಾಧ್ಯವೂ ಇಲ್ಲ. ನಾವು ಆ ಒಂದು ವೇಳೆ ಪ್ರಯತ್ನವನ್ನು ಮಾಡಿದ್ರೆ ಬೇರೆ ಬೇರೆ ರೀತಿಯಾದಂಥ ದುಷ್ಪರಿಣಾಮಗಳು ಸಮಾಜದ ಮೇಲೆ ಆಗುತ್ತೆ. ಕೇಂದ್ರ ಸರ್ಕಾರದ ಹತ್ರ ಇರೋದು ಎರಡೇ. ಒಂದು ಆಮದು ಕಸ್ಟಮ್ಸ್ ಡ್ಯೂಟಿ ಅಂತ ಏನು ಕರಿತೀವಿ, ಆಮದು ಸುಂಕ, ಇದನ್ನ ಮಾಡ್ಬೋದು. ಎರಡನೇದೇನು ಅಂತಂದ್ರೆ ನಿಮ್ಮ GST ಅದ್ರ ಮೇಲೆ ಏನು ಕಲೆಕ್ಟ್ ಮಾಡ್ತೀರಾ, ಇವೆರಡು ಬಿಟ್ರೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಮಾಡೋದು. ಈಗಾಗಲೇ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅದು ಇಟ್ ಟೇಕ್ಸ್ ಲಿಟಲ್ ಮೋರ್ ಟೈಮ್ ಅದು ಗ್ರೌಂಡ್ ಮೇಲೆ ಬರಲಿಕ್ಕೆ. ಈ ಬಜೆಟ್ ಅಲ್ಲಿ FDI ಅಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ 100 ಇದನ್ನ ಮಾಡಿದ್ದಾರೆ, ಅಲೋ ಮಾಡಿದ್ದಾರೆ FDI ನ. ಅಲ್ಲಿ ಏನು ಅಂತಂದ್ರೆ ನಿಮ್ಗೆ ಟ್ಯಾಕ್ಸ್ ಫ್ರೀ ಕೊಡ್ತೀವಿ, ಪೂರ್ತಿ ನಿಮ್ಮ ಲೈಫ್ ಟರ್ಮ್ ಟ್ಯಾಕ್ಸ್ ಫ್ರೀ ಕೊಡ್ತೀವಿ. ಅದರಲ್ಲಿ ನೀವು ಭಾರತದ ಒಂದು ಕಂಪನಿ ಜೊತೆ ಸಹಯೋಗ ಮಾಡಿದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗತ್ತೆ ಅಂತ. ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದಾಗ ಯಾವಾಗೂ ನಾವು ಯಾವ ತರ ನೋಡ್ತಿದೀವಿ ಅಂದ್ರೆ, ಒಂದ್ ಕಡೆ ಆತ್ಮನಿರ್ಭರತ, ಸೆಲ್ಫ್ ರಿಲಯನ್ಸ್ ಅಂತ ಮಾತಾಡ್ತಾ ಇದೀವಿ, ಇನ್ನೊಂದ್ ಕಡೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಮಾತಾಡ್ತಾ ಇದೀವಿ. ಈಗ ಎರಡನ್ನೂ ಆಪೋಸಿಟ್ ಆಗಿ ಮಾಡಲಿಲ್ಲ. ಹಿಂದೆ ಎಲ್ಲ ನಾವು ಮಾಡಿದ್ದದ್ದೇನು, ಭಾರತದ ಯೋಜನೆಯಲ್ಲಿ ಒಂದು ಸಣ್ಣ ಲಿಮಿಟೇಷನ್ ಏನಾದರೂ ಇದೆ ಅಂತ ನನಗೆ ಕೇಳಿದ್ರೆ, ನಾವು ಯಾವಾಗಲೂ ಏನು ಅನ್ಕೊಂಡ್ವಿ ಅಂದ್ರೆ ಸೆಲ್ಫ್ ರಿಲಯನ್ಸ್ ಅಂದ್ರೆ ವಿದೇಶದಿಂದ ಎಲ್ಲದಕ್ಕೂ ನೋ ಅಂತ ಹೇಳಬೇಕು ಅಂತ. ಆದ್ರೆ ಇಲ್ಲಿ ನೋಡಿ, ಇದು ಪ್ಲಾನ್ ಮಾಡಿದ್ದೇನು ಅಂತಂದ್ರೆ, ಒಂದು ನಮಗಿರುವ ಸ್ಟ್ರೆಂತ್ ಅನ್ನ ನಾವು ಗಟ್ಟಿಗೊಳಿಸ್ತಾ ಹೋಗೋದು, ನಾವು ಏನ್ ಲೋಕಲ್ ಅಲ್ಲಿ ತಯಾರಿಸ್ತೀವಿ ಅದಕ್ಕೆ ನಾವು ಹೆಚ್ಚು ವೋಕಲ್ ಮಾಡುವಂಥದ್ದು, ನಮ್ಮಲ್ಲಿ ಏನು ತಯಾರಿಸ್ಲಿಕ್ಕೆ ಇನ್ನೂ ಸಿಕ್ಕಲ್ಲ, ಅದಕ್ಕೆ ಇಮಿಡಿಯೇಟ್ ಆಗಿ ಆಗಲ್ಲ ಅಂಥದ್ರಲ್ಲಿ FDI ನ ಅಲೋ ಮಾಡೋದು, FDI ನ ಅಲೋ ಮಾಡಿ ಆ ಮೂಲಕ ಮೇಕ್ ಇನ್ ಇಂಡಿಯಾ ಮಾಡಿ ಬೇರೆ ದೇಶಕ್ಕೆ ಮಾಡುವಂಥದ್ದು. ನೀವು ಇಡೀ ಬಜೆಟ್ಟಿನ ಒಂದು ಸೂತ್ರ ನೋಡಿ, ಏನು ಅಂತಂದ್ರೆ, ಭಾರತದ ವಸ್ತುಗಳನ್ನು ನಾನು ಕೊಂಡುಕೊಳ್ಳಬೇಕಾ ಅಂತ ಯೋಚನೆ ಮಾಡ್ತಾರೆ ಜನ ವಿದೇಶದಲ್ಲಿ. ಇಲ್ಲ ಭಾರತದ್ದೇನೋ, ಇಲ್ಲ ಭಾರತದ್ದು ಟೆಕ್ಸ್ಟೈಲ್ ತಗೊಳ್ಳೋಣ, ಸುಮ್ಮನೆ ಇಲ್ಲ ಭಾರತದ್ದು ಟೆಕ್ಸ್ಟೈಲ್ ತಗೊಳ್ಳೋಣ, ಸುಮ್ಮನೆ ಒಂದು ಶರ್ಟ್ ತಗೊಳ್ಳೋಣ, ಬಾಂಗ್ಲಾದೇಶದಿಂದ ಆ ಶರ್ಟ್ ಇದೆ ನೋಡಿ, ಅದನ್ನು ಇದೇ ರೇಟ್ ಇದೆಯಾ, ಅದಕ್ಕಿಂತ ಕಡಿಮೆ ಇದೆಯಾ, ಕ್ವಾಲಿಟಿ ಒಂದೇ ಇದೆಯಾ, ಈ ತರದ್ದು ಒಂದು ಯೋಚನೆ ನೀವು ಯಾರಾದರೂ ನಿಮ್ಮ ಫಾರಿನಿಂದ ಬಂದಂತ ಸ್ನೇಹಿತರಿಗೆ ಹೇಳಿದ್ರೆ ಅವರವರ ಮೆಂಟಾಲಿಟಿಯಲ್ಲಿ ಇರುತ್ತೆ. ಆ ತರದ ಯೋಚನೆಯನ್ನ ಬಿಟ್ಟು ನಾವು ಇಲ್ಲ ಭಾರತದ್ದೇ ಕೊಂಡ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿಗೆ ಗುಣಮಟ್ಟವನ್ನ ಹೆಚ್ಚಿಸುವ ಪ್ರಯತ್ನಗಳು ಯಾವ್ಯಾವಿದೆ ನಿಮ್ಗೆ ನಾನು ಲಿಸ್ಟ್ ಮಾಡಿ ತೋರಿಸ್ಬಲ್ಲೆ. ಎರಡನೇದೇನು ಅಂತಂದ್ರೆ, ನಾನು ಹೇಳಿದೆ ಆತ್ಮನಿರ್ಭರತ. ನಮ್ಮಲ್ಲಿ ಇರುವ ಶಕ್ತಿ ಯಾವುದು? ಈಗ ಒಂದು ಎಕ್ಸಾಂಪಲ್, ಇವಾಗ ಈ ಬಜೆಟ್ ಅದೇ ತಗೊಳ್ತೀನಿ, ಬಯೋಫರ್ಮಾ ಅಂದ್ರೆ ಜೈವಿಕವಾದ ಔಷಧಿಗಳು. ಈಗ ಜೈವಿಕ ಔಷಧಿಗಳು ಈಗ ಹೆಚ್ಚೆಚ್ಚು ಮಾರುಕಟ್ಟೆ ಅದಕ್ಕೆ ಇದೆ, ಬಟ್ ನಮ್ಮಲ್ಲಿ ಅದಕ್ಕೆ ಸ್ಟ್ರೆಂತ್ ಇದೆ. ನೀವು ನೋಡಿದ್ರೆ ಜನರಿಕ್ ಮೆಡಿಸಿನ್ ನಾವು ಇವತ್ತು ಹೆಂಗ್ ರೂಲ್ ಮಾಡ್ತಾ ಇದೀವಿ, ವಿಶ್ವಾದ್ಯಂತ ರೂಲ್ ಮಾಡ್ತಾ ಇದೀವಿ. ಈ ಬಯೋಫಾರ್ಮಾಗೂ ಅವ್ರು ಏನ್ ಮಾಡಿದ್ದಾರೆ, ಜೈವಿಕ ಔಷಧಿಗಳಿಗೆ 10,000 ಕೋಟಿ ಔಟ್ಲೇ ಕೊಟ್ಟಿದ್ದಾರೆ, ಈ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಏನ್ ಮಾಡಿದ್ದಾರೆ, 1000 ಕ್ಲಿನಿಕಲ್ ಟ್ರಯಲ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಸ್ಥಾಪನೆ ಮಾಡ್ತೀವಿ, ಯಾಕಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ಬಿಡಕ್ಕಾಗಲ್ಲ, ಮಾರ್ಕೆಟ್ಗೆ ಟ್ರೈ ಮಾಡ್ಬೇಕು, ನೀವು ಅದನ್ನ ಪ್ರಯೋಗ ಮಾಡ್ಬೇಕು, ವೈದ್ಯಕೀಯ ಪ್ರಯೋಗಗಳಾಗಬೇಕು. ಯಾಕೆ ಇವೆಲ್ಲ ಆಗ್ತಾ ಇದೆ? ನಾವು ಯೋಚನೆ ಮಾಡಿದ್ರೆ, ಕೋವಿಡ್ ಅಂತ ಒಂದು ಮಾರಿ ಬಂದಾಗ, ಪ್ಯಾಂಡಮಿಕ್ ಕ್ರಿಯೇಟ್ ಆದಾಗ ಪ್ಯಾಂಡಮಿಕ್ ಎಷ್ಟಿದೆ ಇದು ಅಂತಂದ್ರೆ, ನೀವು ನೋಡಿ, ನಮ್ಗೆ ಗೊತ್ತಿಲ್ಲ, ಕ್ಲೂಲೆಸ್, ಏನ್ ಮಾಡ್ಬೇಕು, ನಮ್ಮಂತ ದೇಶಗಳು ಹೆಂಗಪ್ಪ ಎದುರಿಸೋದು ಅನ್ನೋಂಗಾಗಿತ್ತು ನಿಜವಾಗ್ಲು. ಅಂತಂದ ದೊಡ್ಡ ದೊಡ್ಡ ದೇಶಗಳು ಇಷ್ಟೆಲ್ಲ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡು ಅವರೇ ಒದ್ದಾಡ್ತಿದ್ದಾರೆ, ಏನ್ ಮಾಡ್ಬೇಕು? ಕೊನೆಗೆ ವ್ಯಾಕ್ಸಿನ್ ತಯಾರಿಸ್ಬೇಕು. ಈ ಜೈವಿಕ ಔಷಧಿಗಳಿಂದ ಈ ತರದ ವ್ಯಾಕ್ಸಿನ್ಸ್ ಗಳನ್ನ ನೀವು ಕ್ರಿಯೇಟ್ ಮಾಡೋದು, ಇಲ್ಲ ಈ ತರದ್ ಯಾವ್ಯಾವ್ದು ನಮ್ಗೆ ಈ ಬಯೋಫಾರ್ಮಾ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಇದರಿಂದ ಡ್ರಗ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ತಯಾರಿಸೋದ್ರಿಂದ, ಇದಕ್ಕೆ ಇವಾಗಿಂದನೇ ನಾವು ಪ್ರಯತ್ನ ಪಟ್ರೆ ನಾವು ನೆಕ್ಸ್ಟ್ ನಮ್ಮಲ್ಲಿ ಅದಕ್ಕೊಂದು ಗ್ರೇಟ್ ಮಾರ್ಕೆಟು ಕ್ರಿಯೇಟ್ ಆಗುತ್ತೆ, ನಮ್ಮ ದೇಶನೂ ಎದುರಿಸಕ್ಕೆ ರೆಡಿ ಆಗಿರುತ್ತೆ. ಈಗ ನಾವು ನೋಡಿ, ಕೆಲವು ದೇಶಗಳು ಯಾರು ವ್ಯಾಕ್ಸಿನ್ ತಯಾರಿಸಿದ್ರು, ಅವಾಗ ನಾವೇನ್ ಮಾಡಿದ್ವಿ, ಟೈಅಪ್ ಮಾಡ್ಕೊಂಡ್ವಿ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಟೈಅಪ್ ಮಾಡ್ಕೊಂಡು ಗೌರ್ಮೆಂಟ್ ಮೀಡಿಯೇಟ್ ಮಾಡಿ ಇಲ್ಲಿ ತಯಾರಿಸಿದೆ ಪ್ರೈವೇಟ್ ಕಂಪನಿಯ ಜೊತೆಗೆ. ನಾವು ಯಾವಾಗಲೂ ಪ್ರೈವೇಟ್ ಕಂಪನೀಸ್ ನಡುವೆ ಕಾಂಪಿಟೇಷನ್ ಇರುತ್ತೆ ಅಂತ.
ಫಸ್ಟ್ ಟೈಮ್ ಆ ಟರ್ಮ್ ಅಲ್ಲಿ ನಮಗೆ ಬಂದಿದ್ದು ಕೋಆಪಿಟೇಷನ್ ಅಂತ. ಕೋಆಪರೇಷನ್, ಕಾಂಪಿಟೇಷನ್ ಎರಡನ್ನೂ ಸೇರಿ ಹೊಸದೊಂದು ಪದವೇ ನಾವು ಅರ್ಥಶಾಸ್ತ್ರದಲ್ಲಿ ಬೋಧಿಸಕ್ಕೆ ಶುರು ಮಾಡಿದೀವಿ ಈಗ, ಕೋಆಪಿಟೇಷನ್ ಅಂತ. ಸೊ ಈ ತರದ ಒಂದು ಪ್ಲಾನ್ಡ್ ಆಗಿ ಮಾಡೋದ್ರಿಂದ, ಈಗ ನೋಡಿ ಸೆಮಿ ಕಂಡಕ್ಟರ್ ಬಗ್ಗೆ ಇವ್ರು ಹೇಳ್ತಾ ಇದ್ರು, ಈ ಸೆಮಿ ಕಂಡಕ್ಟರ್ನು ಅಷ್ಟೇ ಒಂದು ನಮ್ಗೆ ಅದರ ಅಗತ್ಯತೆ ಇದೆ. ಚೈನಾ ಡಾಮಿನೆನ್ಸ್ ಇದೆ, ರೇರ್ ಅರ್ತ್ ಅಲ್ಲಿ ಚೈನಾ ಡಾಮಿನೆನ್ಸ್ ಇದೆ. ನೋಡಿ ಅಮೆರಿಕ ಚೈನಾನ ಆರಾಮಾಗಿ ಎದುರಿಸುತ್ತೆ ಅಂತ ಅನ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವ್ರ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಹೆದರ್ತಾರೆ, ಇವರು ಟ್ಯಾರಿಫ್ ಹಾಕಿದ್ರೆ ಅವರು ವಾಪಸ್ ಹಾಕ್ತಾರೆ. ನಮ್ಮ ಮೇಲೆ ಹಾಕ್ತಾರೆ, ನಾವು ಅವ್ರ ಮೇಲೆ ವಾಪಸ್ ಹಾಕಕ್ಕೆ ಹೆದರ್ತೀವಿ ನಾವು. ಯಾಕೆಂದ್ರೆ ನಮ್ದು ಇನ್ನೂ ಅಷ್ಟು ಆರ್ಥಿಕ ಬಲಾಢ್ಯವಾಗಿಲ್ಲ. ಅವ್ರು ಹೇಳ್ತಾರೆ ನಾವು ನಿಮ್ಗೆ ಕೊಡಲ್ಲ, ರೇರ್ ಅರ್ತ್ ಯಾವುದು ಕೊಡಲ್ಲ, ರೇರ್ ಅರ್ತ್ ಮೆಟೀರಿಯಲ್ ಕೊಡಲ್ಲ, ಅವ್ರು ಹೆದರ್ಸ್ತಾರೆ ಇವ್ರಿಗೆ. ಅದಕ್ಕೆ ಈಗಲೇನ್ ಮಾಡಿದ್ದೀವಿ, ಈ ಆಯವ್ಯಯದಲ್ಲಿ ನೋಡಿದ್ರೆ ನೀವು, ಈಗ ನಮ್ಮಲ್ಲಿ ರೇರ್ ಅರ್ತ್ ಇರುವಂತ ಪ್ರದೇಶಗಳು ಇದೆ. ಈಗ ಒಡಿಶಾ ಇರ್ಬೋದು, ನಮ್ಮ ರಾಜ್ಯ ಕರ್ನಾಟಕ ಇರ್ಬೋದು, ಕೇರಳ, ಆಂಧ್ರ ಪ್ರದೇಶ, ಇಲ್ಲೆಲ್ಲನೂ ಸಾಕಷ್ಟಿದೆ. ಇವುಗಳಲ್ಲಿ ನಾವು ಆ ರೇರ್ ಅರ್ತ್, ಆಂಧ್ರ ಪ್ರದೇಶ ಇಲ್ಲೆಲ್ಲನೂ ಸಾಕಷ್ಟಿದೆ. ಇವುಗಳಲ್ಲಿ ನಾವು ಆ ರೇರ್ ಅರ್ಥನ್ನ ನಾವು ಮೈನಿಂಗ್ ಮಾಡಿ ಅದಕ್ಕೆ ಸಂಶೋಧನೆಗೆ ಒಳಪಡಿಸಿ ಅದರಿಂದ ಏನ್ ಬೆಸ್ಟ್ ನಾವು ತೆಗಿತೀವಿ, ಅದನ್ನ ಮಾಡಿದ್ರೆ ಆವಾಗ ನಮ್ಮ ಆರ್ಥಿಕತೆಯೂ ಬೆಳೆಯುತ್ತೆ, ಮತ್ತೆ ನಮ್ಮ ವಿಶ್ವದಲ್ಲಿ ನಮ್ಮ ಒಂದು ಡಾಮಿನೆನ್ಸ್ ಕೂಡ ಜಾಸ್ತಿ ಹೋಗುತ್ತೆ. ಬಟ್ ಇತ್ತೀಚಿನ ವರ್ಷಗಳನ್ನ ಎಕ್ಸ್ಪೋರ್ಟ್ ಜಾಸ್ತಿ ಮಾಡುತ್ತೆ. 1.2 ಟ್ರಿಲಿಯನ್ ಸರ್ಪ್ಲಸ್ ಇದೆ ನಮ್ಮಲ್ಲಿ. ಅದರ ಬದಲಾಗಿ ನಮ್ಮಲ್ಲಿ ಎಕ್ಸ್ಪೋರ್ಟ್ ಇನ್ನಷ್ಟು ಉತ್ತೇಜನ ಮಾಡ್ಲಿಕ್ಕೆ ಇನ್ನೊಂದಿಷ್ಟು ಕ್ರಮಗಳನ್ನ ಘೋಷಣೆ ಮಾಡಬಹುದಿತ್ತು ಅನ್ನುವಂತ. ಇಲ್ಲ, ಅದು ಆಗಿದೆ ಅಂತ ನಿಮ್ಗೆ ನಾನು ಹೇಳೋದು. ಒಂದೇನು, ಇಲ್ಲಿ ಒಂದು ವಿಚಾರ ಇದೆ. ಏನು ಅಂದ್ರೆ ನಮ್ದು ಇಂಪೋರ್ಟ್ಸ್ ಯಾವ್ದು ಜಾಸ್ತಿ ಇದೆ ಅನ್ನೋದನ್ನ ಗಮನಿಸಬೇಕು. ಇಂಪೋರ್ಟ್ ನಮ್ಮಲ್ಲಿ ನೋಡಿ 70ರಿಂದ 85% ನಾವು ಏನ್ ಅನುಭೋಗ ಮಾಡ್ತೀವಿ ಅದರಲ್ಲಿ 85% ನಾವು ಹೊರಗಡೆ ರಾಷ್ಟ್ರದಿಂದ ಕೊಂಡ್ಕೊಳ್ತೀವಿ. ಯಾವ್ದನ್ನ? ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್. ಅರ್ಥ ಆಯ್ತಾ? ಇದನ್ನ ನಮ್ಮಲ್ಲಿ ಇಮಿಡಿಯೇಟ್ ಆಗಿ ನೀವು ಆಲ್ಟರ್ನೇಟಿವ್ ಮಾಡೋಕ್ಕಾಗಲ್ಲ. ಈಗ ಒಂದು ಕಾಲಘಟ್ಟದಲ್ಲಿ ಸೂಪರ್ ಕಂಪ್ಯೂಟರ್ನ ಭಾರತ, ಚೈನಾ, ಅಮೆರಿಕನ ಬೇಡ್ತಾ ಇತ್ತು, ಅವ್ರು ನಾವು ಕೊಡಲ್ಲ ನಿಮ್ಗೆ ಅಂತ ಇದ್ರು. ಕ್ರೊನಾಜೆನಿಕ್ ಎಂಜಿನ್ ರಷ್ಯನ್ ಕೇಳಿದ್ರೆ ನಾವು ಕೊಡಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ಭಾರತ ಪ್ರೊಡ್ಯೂಸ್ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಇದು ಕ್ರಮೇಣ ಆಗುವಂತ ಕೆಲಸ. ಈಗ ನೀವು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ನ ನೋಡಿದ್ರೆ ನೀವು ಭಾರತದಲ್ಲಿ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಈಗ ನಮ್ಗೆ ಔಟ್ಪುಟ್ ಅಪ್ಪ ಕೇಳ್ತಾ ಇರೋದು, ನಾವು ನಿಮ್ಗೆ ಮುಂಚೆ ತರ ನೀನ್ ತಯಾರಿಸ್ಲಿಕ್ಕೆ ನಾವು ಸಬ್ಸಿಡಿ ಕೊಡ್ತಾ ಇಲ್ಲ, ನೀನ್ ಏನ್ ತಯಾರಿಸಿದ್ಯಾ ಅದನ್ನ ಔಟ್ಪುಟ್ ಏನು, ಎಷ್ಟು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ಯಾ, ನಾನು ಅದ್ರ ಮೇಲೆ ನಿಮ್ಗೆ ಇನ್ಸೆಂಟಿವ್ ಕೊಡ್ತೀನಿ. ಈಗ ಅದು ಕ್ಲಿಕ್ ಆಗಿದೆ. ಮತ್ತೆ ಲಾಸ್ಟ್, ಡಿಸ್ಪೈಟ್ ಟ್ಯಾರಿಫ್ಸ್, ನೀವು ಅಂಕಿಅಂಶನ ಬೇಕಾದ್ರೆ ನೋಡಿ, ನನ್ನ ಹತ್ರ ಇದೆ. ನನ್ನ ಎಕನಾಮಿಕ್ ಸರ್ವೆ ಓದುವಾಗ ಕೂಡ ನಾನು ಅದನ್ನ ಪಾಯಿಂಟ್ ಮಾಡ್ಕೊಂಡೆ. ನಮ್ಮ ಸರ್ವಿಸಸ್ ಏನಿದೆ ಮತ್ತೆ ಮರ್ಕೆಂಡೈಸ್ ಎಕ್ಸ್ಪೋರ್ಟ್ಸ್ ಏನಿದೆ ಜಾಸ್ತಿ ಆಗಿದೆ. ಅಂದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಜಾಸ್ತಿ ಆಗಿದೆ. ಟ್ಯಾರಿಫ್ ಇದ್ದಾಗ್ಯೂ ಸಹ ನಾನು ಅಂಕಿಅಂಶನ ಕೂಡ ನಿಮ್ ಗಮನಕ್ಕೆ ತರ್ತೀನಿ. ಯಾಕಂದ್ರೆ ನಾನು ನಿನ್ನೆ ಎಕನಾಮಿಕ್ ಸರ್ವೆನ ಡೀಟೇಲ್ ಆಗಿ ಓದ್ತಾ ಇದ್ದೆ. ಓದುವಾಗ ನನಗೆ ಗೊತ್ತಾಗಿದ್ದೇನು ಅಂತಂದ್ರೆ, ನಮ್ಗೆ ಡಿಸ್ಪೈಟ್ ಇದು ಈ ಮರ್ಕೆಂಡೈಸ್ ನೀವು ನೋಡಿದ್ರೆ 1.8% ಜಾಸ್ತಿ ಆಗಿದೆ ಎಕ್ಸ್ಪೋರ್ಟ್ ಮಾಡಿರೋದು. ಸರ್ವಿಸಸ್ 4.3% ಆಗಿದೆ. ಬಟ್ ಎಲ್ಲೊಂದ್ ಕಡೆ ನಾವು ಸರ್ವಿಸ್ ಓರಿಯೆಂಟೆಡ್ ನಾವು ಇಂಡಿಯಾ ಅನ್ನೋ ಸರ್ವಿಸಸ್ ಹೇಳಿರುವಾಗ 3,387.8 ಬಿಲಿಯನ್ ಅಷ್ಟು ನಾವು ರಫ್ತು ಮಾಡಿದ್ವಿ, ಸರ್ವಿಸ್ ರಫ್ತು ಮಾಡಿದ್ವಿ. ಅಂದ್ರೆ ನಿಮ್ಗೆ ಓವರ್ ನೈಟ್ ನಾವು ರಫ್ತು ದೇಶ ಆಗ್ಬಿಡ್ತೀವಿ ಅಂತಲ್ಲ. ಅದಕ್ಕೆ ಇನ್ನೊಂದು ರೀಸನ್ ಇದೆ ನೋಡಿ, ಪ್ರಾಡಕ್ಟ್ಗಳಿಂದ ರಫ್ತು ಮಾಡ್ಬಿಡ್ತೀವಿ ಅಂತಾನು ಹೇಳಕ್ಕಾಗಲ್ಲ. ಇಟ್ ಟೇಕ್ಸ್ ಟೈಮ್. ಯಾಕೆ ಅಂತ ಒಂದು ರೀಸನ್ ಹೇಳ್ತೀನಿ. ಎಲ್ಲ ದೇಶಗಳನ್ನ ನೀವು ನೋಡಿದ್ರೆ, ಯಾವುದೇ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳು ಒಂದೊಮ್ಮೆ ಕೃಷಿ ಆಧಾರಿತ ರಾಷ್ಟ್ರಗಳಾಗಿತ್ತು. ಆಮೇಲೆ ಅವೆಲ್ಲವೂ ಮ್ಯಾನುಫ್ಯಾಕ್ಚರಿಂಗ್ ದೇಶಗಳಾಯ್ತು, ಅನಂತರ ಅವೆಲ್ಲವೂ ಸರ್ವಿಸಸ್ ರಾಷ್ಟ್ರಗಳಾಯ್ತು. ಈಗ ನಮ್ಮ ದೇಶದ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ, ಖುಷಿ ಲೀಪ್ ಮಾಡಿದ್ವಿ. ಲೀಪ್ ಮಾಡಿದಾಗ ಹಿಂದೆ ಎಲ್ಲ ಮಕ್ಕಳಿಗೆ 8ನೇ ಕ್ಲಾಸಿಂದ 10ನೇ ಕ್ಲಾಸ್ ಕಳಿಸಿದಾಗ ಅವ್ರು ಖುಷಿ ಪಡ್ತಿದ್ರು ನಾವು. ಬಟ್ ಇಲ್ಲಿ ಇದು ನಾವು ಖುಷಿ ಪಡ್ಬೇಕಾ ದುಃಖ ಪಡ್ಬೇಕಾ ಗೊತ್ತಿಲ್ಲ. ಯಾಕಂದ್ರೆ ಬೆಳವಣಿಗೆ ಖುಷಿ ಪಡೋದೆ, ಬೆಳವಣಿಗೆ ಚೆನ್ನಾಗ್ ಆಗ್ತಾ ಹೋಯ್ತು. ಆದ್ರೆ ಉದ್ಯೋಗ ಸೃಷ್ಟಿ ಆಗ್ಬೇಕಲ್ಲ, ಅದಾಗ್ಲಿಲ್ಲ. ಅದಕ್ಕೋಸ್ಕರ ಈ MSMEಗೆ ಇಷ್ಟೊಂದು ಪ್ರಾತಿನಿಧ್ಯ ಕೊಡ್ತಾ ಇರೋದು, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ಗೆ ಕೊಡ್ತಾ ಇರೋದು, ಈ ಸೆಮಿ ಕಂಡಕ್ಟರ್, ರೇರ್ ಅರ್ತ್ ಮೆಟೀರಿಯಲ್ಸ್ ಮತ್ತೆ ಟೂರಿಸಮ್ ಇವೆಲ್ಲ ಡೆವಲಪ್ ಮಾಡುವ ಪ್ರಯತ್ನಗಳಾಗಿದ್ದು ಆ ಭಾಗವಾಗಿ ಅನ್ನೋದನ್ನ ನಾವು ನೆನಪಿಸ್ಕೊಂಡ್ರೆ ಖಂಡಿತ ಯಶಸ್ವಿ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಹೇಗಿದೆ ಅಂತ ನೀವು ವಿಶ್ಲೇಷಣೆ ಮಾಡ್ತೀರಾ? ಮುಂಚೆಯಿಂದ ನಮ್ದು ಬೇಸಿಕಲಿ ಉಳಿತಾಯ ಮಾಡುವ ಮನೋಭಾವದ ರಾಷ್ಟ್ರ. ನೀವು ನಾವೆಲ್ಲ ಚಿಕ್ಕವರಿದ್ದಾಗ್ಲೂ ನಮ್ಗೊಂದೊಂದು ಪಿಗ್ಗಿ ಬ್ಯಾಂಕ್ ಬ್ಯಾಂಕ್ ಅವರೇ ಕೊಡೋರು ಆ ಕಾಲಕ್ಕೆ. ಇದನ್ನ ಸಂಚಯನ ಅದನ್ನ ಅದ್ರಲ್ಲಿ ಹಾಕ್ತಾ ಇದ್ವಿ ನಾವು. ಯಾರಾದ್ರೂ ನಮ್ಗೆ ರಿಲೇಟಿವ್ಸ್ ಅವ್ರು ಇವ್ರು ಬಂದ್ರೆ ಅದ್ರಲ್ಲಿ ಹಾಕ್ತಿದ್ವಿ ನಾವು. ಹಾಕ್ಬೇಕಾಗಿತ್ತು. ಸೊ ಎಷ್ಟೊಂದ್ಸರಿ ಖುಷಿ ಆಗ್ತಿರಲಿಲ್ಲ ಹಾಕ್ಲಿಕ್ಕೆ. ಬಟ್ ಅಲ್ಲಿಂದ ಶುರು ಆಯ್ತು ನಮ್ಗೆ. ಸೊ ಅಲ್ಲಿಂದ ಕಲ್ತದ್ದು ನಾವು ಅದನ್ನ ಭಾರತೀಯರೊಳಗಿದೆ. ಆದ್ರೆ ಅಮೆರಿಕದಂತ ರಾಷ್ಟ್ರಗಳಲ್ಲಿ ಅವರು ಜಾಸ್ತಿ ಅನುಭೋಗ ಮಾಡುವಂತ ರಾಷ್ಟ್ರಗಳು. ಬಟ್ ಎಕಾನಮಿಯ ಬೆಳವಣಿಗೆ ದೃಷ್ಟಿಯಿಂದ ನೋಡಿದಾಗ ಅನುಭೋಗ ಜಾಸ್ತಿ ಆಗುತ್ತೆ. ಆದ್ರೆ ಇಲ್ಲಿ ಏನಂದ್ರೆ, ಒಂದು ಮಟ್ಟಕ್ಕೆ ನಿಮ್ಗೆ ಸೇವಿಂಗ್ಸ್ ಇದ್ರೆ ಅದನ್ನ ಇನ್ವೆಸ್ಟ್ಮೆಂಟ್ಗೆ ಯೂಸ್ ಮಾಡ್ಬೋದು. ಆದ್ರೆ ಎಲ್ಲವನ್ನ ನೀವು ಏನಂದ್ರೆ, ಒಂದು ಮಿನಿಮಮ್ ಸೇವಿಂಗ್ಸ್ ಇದ್ದು ಮಿಕ್ಕಿದ ಅನುಭವಕ್ಕೆ ಬಳಸಿದ್ರೆ ಆ ರಾಷ್ಟ್ರ ಉದ್ಧಾರ ಆಗುತ್ತೆ.
ಇಲ್ಲ ನಾನು ಎಲ್ಲವನ್ನ ಉಳಿಸ್ತೀನಿ. ನಮ್ಮಲ್ಲಿ ನೋಡಿ, ಯಾರು ನೀವು ಲೀಜರ್ ಆಗಿ ಮುಂಚೆ ಸ್ವಲ್ಪ ಮನೋಭಾವ ಬದಲಾಗ್ತಾ ಇದೆ. ನಾವೆಲ್ಲರೂ ಏನು ಯೋಚನೆ ಮಾಡ್ತಾ ಇದ್ದಿದ್ದು, ಒಬ್ಬ ಜನರಲ್ ಭಾರತೀಯರು ಏನು ಯೋಚನೆ ಮಾಡ್ತಾರೆ, ನಾವು ಒಂದು ಮನೆ ಕಟ್ಟಬೇಕು, ಎಷ್ಟೇ ಕಷ್ಟ ಆಗಲಿ ಒಂದು ಮನೆ ಕಟ್ಟಬೇಕು, ಒಂದು ಗ್ರ್ಯಾಂಡ್ ಆಗಿ ನಮ್ಮ ರಿಲೇಟಿವ್ಸ್ನೆಲ್ಲ ಕರೆದು ಒಂದು ಮಗುದು ಮದುವೆ ಮಾಡಬೇಕು, ಈ ಥರದ್ದು ಮನೋಭಾವಕ್ಕಾಗಿ ಉಳಿತಾಯ. ಈಗ ಒಂದು ಸ್ವಲ್ಪ ನಮ್ಮ ಜೆನ್ಸಿಯಲ್ಲಿ, ಜೆನ್ ಆಲ್ಫಾದಲ್ಲಿ ಇದೊಂದು ಬದಲಾವಣೆಯನ್ನ ಕಾಣಿಸ್ತಾ ಇದೆ. ಅವರಲ್ಲಿ ಈಗ ಅನುಭೋಗದ ಪ್ರಕ್ರಿಯೆಯೂ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಕೂಡ ಉತ್ತೇಜನ ಕೊಡ್ತಾ ಇದೆ. ನೀವು ಗಮನಿಸಿದ್ರೆ ಸರ್ಕಾರಗಳು ಹೆಚ್ಚೆಚ್ಚು ಉತ್ತೇಜನ ಈಗ ಅನುಭೋಗದ ಪ್ರಕ್ರಿಯೆಗೆ ಕೊಡ್ತಾ ಇದೆ. ಈಗ ಟೂರಿಸಂಗೆ ನೀವು ಇದನ್ನ ಮಾಡಿದ್ರೆ ಅದರಿಂದ ಏನಕ್ಕೆ ಆಕ್ಚುಲಿ ನೋಡಿ, ಮುಂಚೆಲ್ಲ ಜನ ನಿಮ್ಗೆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಹೆಚ್ಚು ಜನ ಕಾಣಿಸ್ತಿರ್ಲಿಲ್ಲ. ನಾವೇ ಯಾವಾಗಾರು ಹೋದಾಗ್ಲೂ ಹಿಂದೆ ನಾವು ಪ್ರವಾಸ ಹೋಗ್ಬೇಕು ಅಂದ್ರೆ ಹೊರದೇಶಗಳು ಅಥವಾ ಹೊರನಾಡಿನತ್ತ ಯೋಚನೆ ಮಾಡ್ತಾ ಇದ್ವಿ. ಬಟ್ ಈಗ ಆ ತರ ಇಲ್ಲ. ಈಗ ಸರ್ಕಾರನೇ ಪ್ರಮೋಷನ್ ಮಾಡ್ತಾ ಇದೆ, ನೀವು ಹೋಗಿ ಟೂರಿಸಂ ಹೊರಗಡೆಗೂ ಹೋಗಿ, ನಮ್ಮ ದೇಶದ ಒಳಗಡೆಗೂ ಹೋಗಿ ಅನ್ನುವಂಥದ್ದನ್ನ ಮಾಡ್ತಾ ಇದೆ. ಆ ಟೂರಿಸಂ ಬಗ್ಗೆ ಬಂದಾಗ ಅಲ್ಲಿ ಒಂದು ಸ್ಪೆಸಿಫಿಕ್ ವರ್ಡ್ ಬಜೆಟ್ ಅಲ್ಲಿ ಏನ್ ಹೇಳುತ್ತೆ, ಈ ಟೂರಿಸಂ ಕಲ್ಚರಲ್, ಸ್ಪಿರಿಚುಯಲ್, ಹಿಸ್ಟಾರಿಕಲ್ ಹೆರಿಟೇಜ್. ಇದು ನೋಡಿ, ನಾವು ನಾಲೆಡ್ಜು ಇದೆ, ಕಲ್ಚರ್ ಇದೆ, ಸ್ಪಿರಿಚುವಲ್ ಇದೆ, ನಾಲೆಡ್ಜ್ ಇದೆ, ಹೆರಿಟೇಜ್ ಇದೆ. ನಾಲೆಡ್ಜ್ ಬಂದಾಗ ನೀವು ಬೇಸಿಕಲಿ ಏನು, ನನಗೆ ಮೆಡಿಕಲ್ ಟೂರಿಸಂಗೆ ಹೋಗ್ಬೇಕು, ಆಯ್ತಾ, ಅದಕ್ಕೂ ಬರುತ್ತೆ. ನನ್ನ ನಾಲೆಡ್ಜ್, ನಾನು ಯಾವುದೋ ಒಂದು ಒಳ್ಳೆ ಕಡೆ ಕೋರ್ಸ್ ಇದೆ ಅಲ್ಲಿಗೆ ಹೋಗ್ಬೇಕು, ನಾನು ಆ ಊರಿಗೆ ಶಿಫ್ಟ್ ಆಗ್ಬೇಕು. ಎಷ್ಟೋ ಸರಿ ಮಕ್ಕಳನ್ನ ಓದಿಸ್ಲಿಕ್ಕೆ ಮನೇನೆ ಶಿಫ್ಟ್ ಮಾಡಿರೋರು ನೋಡಿದ್ದೀನಿ ನಾನು. ಸೊ ಈಗ ನಾಲೆಡ್ಜ್ ಟೂರಿಸಮ್. ಮತ್ತೆ ಇನ್ ಕೆಲವ್ರಿಗೆ ಇಲ್ಲ, ನಾನು ಸ್ವಲ್ಪ ಏಜ್ ಆಗಿದೆ ನನಗೆ, ಅದು ಒಂದಿದೆ, ಕೇರ್ ಕೂಡ ಅದಕ್ಕೂ ವರ್ಕರ್ಸ್ಗೆ ಕೊಟ್ಟಿದ್ದಾರೆ. ಅವ್ರಿಗೇನು ನೀವು ನೋಡಿ, ಮುಂಚೆ ನಾವು ಯಾವಾಗ್ಲೂ ಯುವ ಶಕ್ತಿಯ ಬಗ್ಗೆ ಮಾತಾಡ್ತೀವಿ, ಇಲ್ಲಿ ಯುವ ಶಕ್ತಿಯ ಬಗ್ಗೆ ಮಾತಾಡ್ತಾನೂ ಹಿರಿಯರ ಬಗ್ಗೆನೂ ಮಾತಾಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ನಮ್ಮ ರಾಷ್ಟ್ರದಲ್ಲಿ 15 ಕೋಟಿ ಜನ ಹಿರಿಯರು ಇದ್ದಾರೆ. ಅವ್ರಿಗೆ ನೀವು ಏನ್ ಕೊಡ್ತಾ ಇದ್ದೀರಿ ಅನ್ನುವಂಥದ್ದು. ಅವ್ರಿಗೇನು ನಾವು ಇವಾಗ ಕೇರ್ ಗಿವರ್ಸ್ನ ಇವಾಗಿಂದಾನೆ ಟ್ರೈನಿಂಗ್ ಮಾಡೋಣ, 1.5 ಲಕ್ಷ ಜನ, ಸಾಕಾಯಿಷ್ಟು ಜನಕ್ಕೆ 15 ಕೋಟಿ ಜನಕ್ಕೆ ಅಂತ ಹೇಳುವಂಥದ್ದಿದೆ. ಕೊಟ್ಟಿರಲೇ ಇಲ್ವಲ್ಲ ಇಷ್ಟು ವರ್ಷ, ಈಗ ಕೊಟ್ಟಿದ್ದಾರೆ, ಆರಂಭ ಆಗಿದೆ, ಅದರಿಂದ ಇನ್ನೂ ಹೆಚ್ಚಾಗ್ಬೋದು. ಪ್ರೈವೇಟ್ ಸೆಕ್ಟರ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಅವ್ರಿಲ್ಲ, ಇದರಿಂದ ಅವ್ರಿಗೆ ಹೆಂಗೆ ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ, ನೀವು ವಯಸ್ಸಾದವ್ರನ್ನ ಹೇಗೆ ನೋಡ್ಕೊಳ್ಳುವಂಥದ್ದು, ಅವರ ಕಾಯಿಲೆಗಳಿರುತ್ತೆ, ಆ ಕಾಯಿಲೆಗೆ ವಯಸ್ಸಾಯಿಸೋದಂಗೆ ಕಾಯಿಲೆಗಳು ಬರ್ತಿರ್ತದೆ, ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಅದು ಯೂಸ್ ಆಗುತ್ತೆ. ಇನ್ನು ಸ್ಪಿರಿಚುವಲ್ ಟೂರಿಸಮ್ಗೆ ಬಂದಾಗ ನಮ್ಮಲ್ಲಿ ವಯಸ್ಸಾದವರು ಹೋಗ್ತಾರೆ, ಈಗ ಇವರು ಹೋಗ್ತಾರೆ, ಮಧ್ಯಮ ವಯಸ್ಕರು ಹೋಗ್ತಾರೆ ಸ್ಪಿರಿಚುವಲ್. ಈಗ ಅನೇಕರು ಸ್ಪಿರಿಚುಯಾಲಿಟಿ ತಿರುಗುವಂತವ್ರು ನೋಡಿದ್ವಿ. ಅತ್ಯಂತ ಹೆಚ್ಚು ಯುವಕರು ಈಗ ಇಲ್ಲದೆ ಇದ್ರೆ ಬಹುಶಃ ದೊಡ್ಡ ಆಶ್ರಮಗಳನ್ನ ಕಟ್ಟಿ ಸಾವಿರಾರು ಕೋಟಿ ಕಾರ್ಪೊರೇಟ್ ಆಶ್ರಮಗಳು ಆಗ್ತಿರ್ಲಿಲ್ಲ. ಸೊ ಈ ತರ ಒಂದು ಸಾಂಸ್ಕೃತಿಕವಾಗಿಯೂ ಇದೆ ಟೂರಿಸಮು, ಈ ತರದ ಸ್ಪಿರಿಚುವಲ್ ಟೂರಿಸಮು ಇದೆ. ಅದರ ಜೊತೆಗೇನು ಇದನ್ನ ಹೇಳ್ತಾನೆ ಅವ್ರು ಹೇಳ್ತಿದ್ದಾರೆ, ಇಲ್ಲ ಹೆಣ್ಮಕ್ಳಿಗೆ ನಾವು ಪ್ರತಿ ಜಿಲ್ಲೆಗೊಂದು ಹಾಸ್ಟೆಲ್. ಬಹುಶಃ ಇಲ್ಲಿವರೆಗೂ ಯಾವುದು ಕೇಂದ್ರ ಸರ್ಕಾರ ಇವ್ರದನ್ನು ಸೇರ್ಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ನಾವೊಂದು ಹೆಣ್ಮಕ್ಳಿಗೆ ಹಾಸ್ಟೆಲ್ ಕಟ್ತೀವಿ ಅಂತ ಬಹುಶಃ ಯಾರು ಯೋಚನೆ ಮಾಡಿರ್ಲಿಲ್ಲ. ರಾಜ್ಯ ಸರ್ಕಾರಗಳು ಯೋಚನೆ ಮಾಡ್ತಾ ಇತ್ತು, ಇಲ್ಲ ನಾವು OBC ಹಾಸ್ಟೆಲ್ ಕಟ್ತೀವಿ, ಇದು ಕಟ್ತೀವಿ ಅಂತ. ಕೋವಿಡ್ ಟೈಮಲ್ಲಿ ಒಮ್ಮೆ ಇವ್ರೇನ್ ಹೇಳಿದ್ರು ಅಂತಂದ್ರೆ, ನಾವು ಇದನ್ನ ಕಟ್ಕೊಡ್ತೀವಿ ನಿಮ್ಗೆ, ಯಾರು ಮೈಗ್ರೇಟೆಡ್ ವರ್ಕರ್ಸ್ ಇರುತ್ತೆ ಅವ್ರಿಗೆ ಕಡಿಮೆ ದರದಲ್ಲಿ ನಿಮ್ಗೊಂದು ಅಪಾರ್ಟ್ಮೆಂಟ್ ಕಟ್ಟಿ ಅದರಲ್ಲಿ ಶೇರ್ಡ್ ಇದರಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿ ಅದೊಂದು ಯೋಜನೆ ಬಂದದ್ದನ್ನು ನಾನು ಬಿಟ್ರೆ, ಇಲ್ಲಿವರೆಗೂ ಯಾಕೆಂದ್ರೆ ಹೆಣ್ಮಕ್ಳಿಗೆ ಮೊಬಿಲಿಟಿ ಬಂದಾಗ, ಮೊಬಿಲಿಟಿ ಈಗ ಸ್ವಲ್ಪ ಅನುಕೂಲ ಆಗಿದೆ ಸಾಕಷ್ಟು. ಸೆಕ್ಯೂರಿಟಿಗೆ ನೀವೇನೇನು ಕಾರ್ಯಕ್ರಮ ರಾಜ್ಯ ಸರ್ಕಾರ ಕೈಗೊಳ್ಳುತ್ತೆ, ಕೇಂದ್ರ ಸರ್ಕಾರನೂ ಕೈಗೊಳ್ಳುತ್ತೆ. ಆದರೆ ಅಲ್ಲಿಗೆ ಹೋದಾಗ ನಿಮ್ಗೊಂದು ಹಾಸ್ಟೆಲ್, ಓದ್ಲಿಕ್ಕೆ ಹೋಗ್ತೀನಿ, ಇಲ್ಲ ಈ ತರ ಇನ್ನು ನೆಕ್ಸ್ಟ್ ಮುಂದೆ ಹೋಗಿ ಯಾರು ಕೆಲಸಕ್ಕೆ ಹೋಗ್ತಾರೆ, ಇವನ್ ಅವ್ರಿಗೆ ಯು ಕ್ಯಾನ್ ಥಿಂಕ್ ಆಫ್. ಯಾಕಂದ್ರೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸೆಕ್ಯೂರ್ಡ್ ಅಲ್ಲಿ ಇರಕ್ ಶುರು ಆದ್ರೆ ನನ್ನ ಉತ್ಪಾದಕತೆನೂ ಹೆಚ್ಚಾಗುತ್ತೆ. ಒಬ್ಬ ವಿದ್ಯಾರ್ಥಿಯಾಗಿ ನಾನು ಸೇಫ್ ಆಗಿ ಇದೀನಿ ಇಲ್ಲಿ ಅಂತ ಒಂದು ಹೆಣ್ಮಗು ಅನ್ಸುತ್ತೆ, ಉತ್ಪಾದಕತೆ ಜಾಸ್ತಿ ಆಗುತ್ತೆ. ಈ ತರದ್ದು ಒಂದು ವಿಚಾರ ಬಂದಾಗ ನೀವು ಜನಸಾಮಾನ್ಯರನ್ನ ಟಚ್ ಮಾಡಿದೀವಿ. ಬಟ್ ಏನಂದ್ರೆ ಇನ್ನೂ ಅದ್ರದ್ದು ಫೈನ್ ಪ್ರಿಂಟ್ಸ್ ಓದ್ಬೇಕು. ಆಮೇಲೆ ಒಂದ್ ವಿಚಾರ ಹೇಳುವಾಗ ಅವ್ರಿಗೆಲ್ಲ ಇವ್ರಿಗೆ ಕೊಟ್ಟಿಲ್ವಾ ಅಂದ್ರೆ ಕೊಟ್ಟಿರ್ಬೋದು, ನೋಡ್ಬೇಕು ನೀವು ನೋಡಿದ್ರೆ ಕೊಟ್ಟಿರ್ಲಿಕ್ಕೆ ಸಾಧ್ಯ ಇದೆ. ಯಾವುದೇ ರಾಜಕೀಯ ಪಕ್ಷ ಒಂದು ಆಯವ್ಯಯಕ್ಕೆ ಒಂದು ಸ್ವಲ್ಪ ಆದ್ರೂ ನಂಟಿರುತ್ತೆ. ಗುಡ್ ಪಾಲಿಟಿಕ್ಸ್ ಇಸ್ ಗುಡ್ ಎಕನಾಮಿಕ್ಸ್ ಆಲ್ಸೋ, ಗುಡ್ ಎಕನಾಮಿಕ್ಸ್ ಇಸ್ ಆಲ್ಸೋ ಗುಡ್ ಪಾಲಿಟಿಕ್ಸ್. ಆದ್ರೆ ಯಾವ ತರ ಮಾಡಿದ್ದಾರೆ ಅಂತ, ಗುಡ್ ಪಾಲಿಟಿಕ್ಸ್ ನೀಡ್ ನಾಟ್ ಬಿ ಗುಡ್ ಎಕನಾಮಿಕ್ಸ್, ಆದ್ರೆ ಆಲ್ ಗುಡ್ ಎಕನಾಮಿಕ್ಸ್ ಇಸ್ ಗುಡ್ ಪಾಲಿಟಿಕ್ಸ್. ಸೊ ಹಂಗಾಗಿ ಯಾವ ತರ ಅದನ್ನ ಮಾಡಿದ್ದಾರೆ, ಇದರಲ್ಲಿ ಫೈನ್ ಟ್ಯೂನಿಂಗ್ ಏನಾಗಿದೆ ಅದನ್ನ ಒಂಚೂರು ನೋಡ್ಬೇಕು, ಡೀಟೇಲ್ ಹೋದಾಗ ಗೊತ್ತಾಗುತ್ತೆ. ಕೊಟ್ಟಿದ್ರು ನನ್ನ ಪ್ರಕಾರ ಆಶ್ಚರ್ಯ ಪಡ್ಬೇಕಾಗಿಲ್ಲ, ಬಟ್ ನಮಗೂ ಕೊಟ್ಟಿದಾರಲ್ವಾ ಅನ್ನೋಂಥದ್ದು ಖುಷಿ ಇದೆ. ಓಕೆ, ನಾವು ಮುಗಿಸೋದು ಹೇಳ್ಬೋದು. ಈಗ ನೋಡಿ, ಯಾವಾಗ್ಲೂ ಏನಾಯ್ತು ಅಂತಂದ್ರೆ ಈ ಆತ್ಮನಿರ್ಭರತ ಬಂದಾಗ ಸರ್ಕಾರ ಒಂದ್ ಮಾತು ಹೇಳ್ತು, ಇದು ಅಮೃತ್ ಕಾಲ, 25 ವರ್ಷ ನೀವೆಲ್ಲ ಅಮೃತ್ ಕಾಲದಲ್ಲಿ ಇದೀರಿ ಅಂತ ಹೇಳ್ತು ಫಸ್ಟ್. ಅನಂತರ ಅವರು ನೆಕ್ಸ್ಟ್ ಬಜೆಟ್ ಅಲ್ಲಿ ಏನ್ ಮಾಡಿದ್ರು, ಕಳೆದ 2 ವರ್ಷದ ಹಿಂದೆ ಕರ್ತವ್ಯ ಕಾಲ ಇದು ಅಂತ. ಅಂದ್ರೆ ಅವಾಗ ಏನೋ ಅನೇಕರು ಆರ್ಥಿಕ ತಜ್ಞರಾಗಿರ್ಬೋದು, ರಾಜಕೀಯ ಪಕ್ಷಗಳಂತೂ ಹೇಳ್ತು,
ನೀವು ಕರ್ತವ್ಯ ಅಂದ ತಕ್ಷಣ ನೋಡಿ, ನೀವು ಕೆಲಸ ಮಾಡಿ ಅಂತ ಶುರು ಮಾಡ್ಬಿಟ್ರಿ, ನಿಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಂಡ್ಬಿಟ್ರಿ. ನೀವು ಕರ್ತವ್ಯ ಮಾಡಿದ್ರೆ ಅಲ್ವಾ ಜನ ಕರ್ತವ್ಯ ಮಾಡೋದು ಅನ್ನೋ ತರದಲ್ಲಿ ಸಾಕಷ್ಟು ವಿಶ್ಲೇಷಣೆಗಳು ಕೇಳ್ಬಂತು. ಈಗ ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ, ನಾವು ನುಣುಚ್ಕೊಳ್ತಾ ಇಲ್ಲ, ನಮ್ಮ ಕರ್ತವ್ಯವನ್ನ ನಾವು ಈ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ಪ್ರಸ್ತಾಪವೂ ಆಯ್ತು, ಪ್ರಮುಖ ಕರ್ತವ್ಯಗಳನ್ನ 6 ಏನು ಕರ್ತವ್ಯಗಳನ್ನ ಹೇಳ್ತಾ ಇದ್ದಾರೆ. 6 ಕರ್ತವ್ಯಗಳನ್ನ ಸರ್ಕಾರ ಹೇಳಿದೆ. ನಾನು ಈ ಕರ್ತವ್ಯಗಳಲ್ಲಿ ಮಾಡಿ ನಿಮ್ಗೆ ರಿಸೋರ್ಸಸ್ನ ಅಕ್ಸೆಸ್ ಮಾಡ್ಕೊಳ್ತೀನಿ, ಆಯ್ತಾ, ನೀವು ಆ ರಿಸೋರ್ಸಸ್ನ ಅಕ್ಸೆಸ್ ಮಾಡ್ಕೊಳ್ಳಿ, ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಸರ್ಕಾರ ಹೇಳಿದೆ. ಸೊ ಅದರಿಂದ ಒಂದೇನು ಅಂತಂದ್ರೆ, ಇವೆಲ್ಲವನ್ನ ಮಾಡುವಾಗ ಈ ಇಂಪ್ಲಿಮೆಂಟೇಷನ್ ಗ್ಯಾಪ್ಸ್ ಇಲ್ಲದ ಹಾಗೆ ಇಷ್ಟು ಆಯವ್ಯಯವನ್ನ ಪೂರ್ಣ ಗತಿಯಲ್ಲಿ ಮಾಡಿದ್ರೆ ಏನಂದ್ರೆ, ನಾನು ಅದನ್ನ ಸಾಕಷ್ಟು ಬಾರಿ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ಪ್ರತಿ 3 ತಿಂಗಳಿಗೊಮ್ಮೆ ಈ ಆಯವ್ಯಯದ ರಿವ್ಯೂ ಮಾಡ್ತಾ ಹೋಗ್ಬೇಕು. ಮತ್ತೆ ಅದನ್ನ ನೀವು ಪಬ್ಲಿಷ್ ಮಾಡಿ. ಬಜೆಟ್ ಎಷ್ಟೇ ಚೆನ್ನಾಗಿದ್ರು ಅದ್ರ ಇಂಪ್ಲಿಮೆಂಟೇಷನ್ ಸೈಡ್ ಚೆನ್ನಾಗಿ ಆಗಲಿಲ್ಲ ಅಂದ್ರೆ ಅದು ಫೇಲ್ಯೂರ್. ನಾನು ಹೇಳೋದು ಅದನ್ನ ನೀವು ಪಬ್ಲಿಕ್ ಮಾಡಿ. ಈ ಪ್ರೋಗ್ರಾಮ್ ನಂದು, ಈ ಪ್ರೋಗ್ರಾಮ್ ಇದೆ, ಈ 6 ಕರ್ತವ್ಯಗಳಲ್ಲೇ ನಾನು ವಿಶ್ಲೇಷಣೆ ಮಾಡಿದ್ದೀನಿ ಅನ್ನೋದಾದ್ರೆ, ಈ 6 ಕರ್ತವ್ಯದಲ್ಲಿ ನಾನು ಇದನ್ನ ಹಾಕೊಂಡಿದ್ದೀನಿ, ಇದರಲ್ಲಿ ಇದಕ್ಕಿಷ್ಟು ಹಣ ವಿನಿಯೋಗ ಆಗಿದೆ, ಇದನ್ನ ಔಟ್ಪುಟ್ ಬಂದಿದೆ, ಇಷ್ಟು ಬಂದಿದೆ, ನೆಕ್ಸ್ಟ್ ಇಷ್ಟು ಉಳಿದಿದೆ. ಪ್ರತಿ ನೀವು 3 ಮಂತ್ಸ್ಗೆ ಮಾಡಿ. ಏನಾಗುತ್ತೆ ಅಂತಂದ್ರೆ, ನೀವು ಕಳೆದ ವರ್ಷದ ಆಯವ್ಯಯವನ್ನು ನಾವು ಎಕನಾಮಿಕ್ ಸರ್ವೆಲ್ಲೋ ಮತ್ತೊಂದು ಕಡೆಗೋ ನೋಡುವಾಗ ನಿಮ್ಗೆ ಏನಾಗುತ್ತೆ, ಆ ಒಂದು ಜವಾಬ್ದಾರಿ ಇರಲ್ಲ. ನನಗೊಂದು ಡೆಡ್ ಲೈನ್ ಇರಬೇಕು, ನನಗೊಂದು ಟಾರ್ಗೆಟ್ ಇರಬೇಕು. ಇಲ್ಲ, ಈ 3 ತಿಂಗಳಲ್ಲಿ ನಾನೀಗ ಮುಗಿಸ್ಬೇಕು, ಇದನ್ನ ಇಷ್ಟು ಕೆಲಸ ನಾನು ಮಾಡಲೇಬೇಕು. ಬಜೆಟ್ನು ಅಷ್ಟಕ್ಕೆ ನೀವು ಅಲೋಕೇಟ್ ಮಾಡಿ ಯಾರ್ಯಾರು ಕನ್ಸರ್ನ್ಡ್ ಅಫಿಷಿಯಲ್ಸ್ ಇರ್ತಾರೆ ಅವ್ರುಗಳಿಗೆ ಜವಾಬ್ದಾರಿ ಹಾಕಿ. ಒಂದ್ ವೇಳೆ ಮಾಡಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಕ್ಷನ್ ತಗೋಬೇಕು. ಈ ತರ ಮಾಡಿದ್ರೆ ನೋಡಿ, ಖಂಡಿತವಾಗಿಯೂ ವಿಕಸಿತ ಭಾರತ ಆಗುತ್ತೆ. ಇಲ್ಲಾಂದ್ರೆ ಎಂಥದೇ ಒಳ್ಳೆ ಯೋಜನೆ ಆಗಲಿ, ಹಿಂದೆನೂ ಒಳ್ಳೆ ಯೋಜನೆ ಇರಲಿಲ್ಲ ಅಂತಲ್ಲ, ಒಳ್ಳೆ ಯೋಜನೆಗಳು ಸಾಕಷ್ಟು ಭಾರತ ದೇಶದಲ್ಲಿ ಬಂದಿತ್ತು. ಆದ್ರೂ ಯಾಕೆ ನಾವು ಇಷ್ಟು ಒದ್ದಾಡ್ತಾ ಇದೀವಿ, ಇನ್ನೂ 4.25 ಟ್ರಿಲಿಯನ್ ಎಕಾನಮಿ ಆಗಿನೇ ಒದ್ದಾಡ್ತಾ ಇದೀವಿ ಇನ್ನೂ ಅಂತಂದ್ರೆ, ಇದಕ್ಕೆಲ್ಲ ಕಾರಣ ಹಿಂದೆ ನಾವು ಸಾಕಷ್ಟು ಒಳ್ಳೆಯ ಯೋಜನೆಗಳನ್ನ ಹೇಗೆ ಫೇಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ಆಗ್ಲಿ, ಹೇಗೆ ಸಕ್ಸಸ್ಫುಲ್ ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ. ಸೊ ಹಂಗಾಗಿ ಇವಾಗ ಅದಕ್ಕೊಂದು ಅವಕಾಶ ಇದೆ. ಅದನ್ನ ಸರ್ಕಾರ ಇವಾಗ ಹೆಂಗೋ ಒಳ್ಳೆ ಬ್ಲೂ ಪ್ರಿಂಟ್ ಕೊಟ್ಟಿದೆ ವಿಕಸಿತ ಭಾರತಕ್ಕೆ. ಒಂದು ಗೋಲ್ ಇದೆ ನಮ್ಮ ಮುಂದೆ. ನಮಗೆ 2047 ಅಷ್ಟೊತ್ತಿಗೆ ಭಾರತೀಯರ ತಲಾದಾಯ 14.9 ಲಕ್ಷ ರೂಪಾಯಿ ಪ್ರತಿಯೊಬ್ಬರದು ಇರಬೇಕು, ಅದು ಮಿನಿಮಮ್ ಇರಬೇಕು ಅನ್ನೋಂಥ ಒಂದು ಸರ್ಕಾರ ಒಂದು ಯೋಚನೆ ಮಾಡಿದೆ. ಸೊ ಅದಕ್ಕೆ ಒಂದು ಗೋಲ್ ಪ್ರಿಂಟ್ ಹಾಕೊಂಡಿದ್ದೀರಾ, ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಟ್ಟಿದ್ದೀರಿ. ಈಗ ನೀವುಗಳು ಕೂಡ ನಾವು ಎಚ್ಚೆತ್ಕೊಳ್ಬೇಕು, ನಾಗರಿಕರಾಗಿ ನನಗೇನು ಬರಬೇಕು, ನಾಗರಿಕರಾಗಿ ನನಗೇನು ಬರಬೇಕು ಅದನ್ನು ನಾವು ಮಾಡ್ತೀವಿ. ಸರ್ಕಾರಕ್ಕೆ ನಾನು ರಿಕ್ವೆಸ್ಟ್ ಮಾಡೋದು, ಪ್ರತಿ 3 ತಿಂಗಳಿಗೆ ನೀವು ಒಂದು ಪಬ್ಲಿಷ್ ಮಾಡಿ, ಇದಕ್ಕೆ ಇಷ್ಟಿಷ್ಟು, ಈ ಯೋಜನೆಗೆ ಇಷ್ಟು ಹಣ ಬಿಡುಗಡೆ ಮಾಡಿದ್ದೀವಿ, ಇಷ್ಟು ಔಟ್ಕಮ್ ಬಂದಿದೆ, ನೆಕ್ಸ್ಟ್ ಟಾರ್ಗೆಟ್ನ ಇದನ್ನು ಕೊಟ್ಟಿದ್ದೀನಿ, ಇನ್ನು 3 ತಿಂಗಳಿಗೆ ಇದು ಬರುತ್ತೆ ಅಂತ. ಎಲ್ಲಿ ವಿಫಲತೆ ಆಗಿದೆ ಅವುಗಳನ್ನ ಸರಿ ಮಾಡಿ. ಯಾರು ಅದಕ್ಕೆ ರೆಸ್ಪಾನ್ಸಿಬಲ್ ಇರ್ತಾರೆ ಅವ್ರು ಡೈರೆಕ್ಟ್ ಅವ್ರನ್ನ ಬದಲಾಯಿಸಿ, ಇಲ್ಲ ಅವ್ರನ್ನ ಹೊರಗಾಕಿ. ನೀವು ಅವೆಲ್ಲ ಒಂದು ಮಾತಾಡ್ತೀರಿ, ಕರಪ್ಷನ್ ಅವೆಲ್ಲ ಕಡಿಮೆ ಮಾಡಲಿಕ್ಕೆ ಅಂತಲೇ ಈಗ ನಾವು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ತಂದಿದ್ದಾರೆ. ಅದೇ ಥರ ನಾವು ಪ್ರತಿಯೊಬ್ಬರು, ಈಗ ನಾನೇ ಯಾವುದೋ ಒಂದು ಜವಾಬ್ದಾರಿಯಾಗಿ ಒಬ್ಬ ಟೀಚರ್ ಆಗಿ ನಾನು ನನ್ನ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನ ಇಲ್ವಾ, ಪ್ರತಿ 3 ತಿಂಗಳಿಗೆ ನಂದು ಟಾರ್ಗೆಟ್ ತಗೊಳ್ಳಿ, ನಾನು ಎಷ್ಟು ಕ್ಲಾಸ್ ಮಾಡಿದ್ದೀನಿ, ಎಷ್ಟು ಹೊರಗಡೆ ನಂದು ಏನು ನಾಲೆಜ್ ಡಿಫ್ಯೂಸ್ ಮಾಡಿದ್ದೀನಿ ತಗೊಳ್ಳಿ, ನಾಲೆಜ್ನ ನಾನು ಹಿಂಗೆ ಸ್ಪ್ರೆಡ್ ಮಾಡಿದ್ದೀನಿ, ನನ್ನ ಪಾಠಗಳೇನಾಗಿದೆ ಆ ಥರ ಪ್ರತಿಯೊಬ್ಬರ ಮೇಲೂ. ಇದು ನಾನು ಅವ್ರಿಗೆ ಮಾತ್ರ ಹೇಳ್ತಿಲ್ಲ, ಪ್ರತಿಯೊಬ್ಬರಿಗೂ ಈ ಥರ ಮಾಡ್ಕೊಂಡು ಹೋದರೆ ನೀವು ಖಂಡಿತ ಈ ಆಯವ್ಯಯ ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತೆ. ಮತ್ತು ದೊಡ್ಡ ಮಟ್ಟದಲ್ಲಿ ನಮಗೆ ಅಡಿಗಲ್ಲನ್ನು ಹಾಕುತ್ತೆ. ಯಾವುದಕ್ಕೆ ಅಂದರೆ ಅಭಿವೃದ್ಧಿಯ ಕಡೆಗೆ. ಒಟ್ಟಾರೆ ದೂರದೃಷ್ಟಿಯ ಬಜೆಟ್ ಅಂತ ಒಂದು ಸಾಲಿನಲ್ಲಿ ನೀವು ಇದನ್ನ. ಧನ್ಯವಾದಗಳು. ಬಹಳ ಒಳ್ಳೆಯ ಚರ್ಚೆಯನ್ನು ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸ್ಕೊಟ್ರಿ. ಮತ್ತೆ ತಮ್ಮನ್ನ ಈ ಸ್ಟುಡಿಯೋಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಿಮಗೆ ನಮಸ್ಕಾರ. ನಿಮ್ಮಿಬ್ಬರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಈ ಚರ್ಚೆಯನ್ನು ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.